ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ನಾವು ಈ ಅಂತಾರಾಷ್ಟ್ರೀಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 187ನೇ ಕಾರ್ಯಕ್ರಮ. ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯ ಕ್ಷೇತ್ರವನ್ನ ಹಾಗೂ ವಚನ ಸಾಹಿತ್ಯ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದ್ದಕ್ಕಾಗಿ ಎಲ್ಲ ವಿದ್ವಾಂಸರುಗಳಿಗೂ ಉಪನ್ಯಾಸಕರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕಂತ ವಿನಂತಿ. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗ ರೂಪನೂ ಬಸವ, ಜಂಗಮ ರೂಪನೂ ಬಸವ, ಸಂಗನ ಗುರುಮೂರ್ತಿ ಶ್ರೀ ಬಸವಲಿಂಗ. ಲಿಂಗ ಜಂಗಮವನ್ನು ಒಂದು ಮಾಡಿಯೇ ತೋರಿದ್ದು ಸಂಗನ ಬಸವಣ್ಣನೇ ಯೋಗಿನಾಥ. ಬಸವಯೋಗಿ ಸಿದ್ದರಾಮೇಶ್ವರರ ಈ ರಚನೆಯೊಂದಿಗೆ ಇಂದಿನ ಈ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಆನ್ಲೈನ್ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರಿಯರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯ ವತಿಯಿಂದ ಇಂದು 187ನೇ ಅಂತಾರಾಷ್ಟ್ರೀಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಈಗ ಕುಮಾರಿ ಮೇಘನಾ ರಾಯಬಾಗಿ ಇಳಕಲ್ ಅವರಿಂದ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ನಂತರ ಸ್ವಾಗತ, ನಂತರ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಂದ ಅತಿಥಿಗಳ ಪರಿಚಯ, ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಶರಣಶ್ರೀ ವೈಜಿ ಭಗವತಿ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬೇಗೂರು ಕಲಘಟಗಿ ಇವರಿಂದ ವಚನ ಸಾಹಿತ್ಯದಲ್ಲಿ ಪರಿಸರ ಪ್ರಜ್ಞೆ ಎಂಬ ವಿಷಯದ ಕುರಿತು ಒಂದು ವಿಶೇಷ ಉಪನ್ಯಾಸ ಇರುತ್ತದೆ. ಕೊನೆಯಲ್ಲಿ ಎಂದಿನಂತೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ. ಈಗ ವಚನ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಂತ ಕುಮಾರಿ ಮೇಘನಾ ರಾಯಬಾಗಿ ಅವರಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಿಮ್ಮ ಪರಿಚಯ ಮಾಡ್ಕೊಂಡು ವಚನ ಹಾಡ್ರಿ ಮೇಘನಾ ಅವರು. ಆಯ್ತು. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮೇಘನಾ ರಾಯಬಾಗಿ. ನಾನು BBA ಕೊನೆಯ ವರ್ಷದಲ್ಲಿ ಓದುತ್ತಿದ್ದೇನೆ. ಶ್ರೀಮತಿ ವಿಮಲಾಬಾಯಿ ಸಾಕ ಕಾಲೇಜ್ BBA ಹಾಗೂ BCA ಕಾಲೇಜಿನಲ್ಲಿ. ನಾನೀಗ ಒಂದು ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಭಾವಗಳು ನೀವರ ಮಾಡಿ ನೀವರ ಮಾಡಿ ಮನದಲ್ಲೂ ಭಾವಗಳು ನೀವರ ಮಾಡಿ ಭಾವಗಳು ನೀವರ ಮಾಡಿ ಕಾಯದ ಕೈಯಲ್ಲಿ ಕಾರ್ಯವಂತೆ ಕಾಯದ ಕೈಯಲ್ಲಿ ಕಾರ್ಯವಂತೆ ಬಾಯಕ್ಕೆ ಬರೆಯುವರು ನೋಡ ಬಾಯಕ್ಕೆ ಬರೆಯುವರು ನೋಡ ಇತ್ತ ನೀರಿ ಇತ್ತಲರೆ
ಎತ್ತನೇರಿ ಎತ್ತನಾದ ಸುಧರು ಎತ್ತ ಹೋದರೆಯ ಮಹೇಶ್ವರ ಎತ್ತ ಹೋದರೆಯ ಮಹೇಶ್ವರ ಭಗನೋಪ ದೇವರ ಮಾಡಿ ಭಗನೋಪ ದೇವರ ಮಾಡಿ ಮನದಲ್ಲೂ ಈ ಮನದಲ್ಲೂ ಬಾಬಗನೋಪ ದೇವರ ಮಾಡಿ ಬಾಬಗನೋಪ ದೇವರ ಮಾಡಿ ದೇವರ ಮಾಡಿ ದೇವರ ಮಾಡಿ. ಧನ್ಯವಾದಗಳು. ಇನ್ನೊಂದ್ ಹೇಳಮ್ಮ ಮೇಘನಾ, ಸರ್ ಇನ್ನೊಂದ್ ಹೇಳೋದಿದ್ರೆ ಹೇಳು. ಇನ್ನೊಂದ್ಸಲಿ ಹಾಡ್ಬೇಕಾ ಸರ್? ಇನ್ನೊಂದ್ ಯಾವ್ದಾದ್ರು ವಚನ ಇದ್ರೆ ಹೇಳು ಅಂತ. ಹೌದಾ ಸರ್, ಆಯ್ತು. ಓಕೆ, ಈ ವಚನ ಹೇಳಿದ್ ಯಾವ್ದಿದು? ಕಾಯದ ನುಂಪಲ್ಲ ಸರ್, ಈ ವಚನ ಹೇಳಿದ್ದು ಮೊದಲನೇ ಸಾಲು ಏನೋ? ಕಾಯದ ಕೈಯಲ್ಲಿ ಕಾರ್ಯ ಉಂಟೆ. ಓಕೆ ಓಕೆ, ಇನ್ನೊಂದು ಹಾಡ್ಲಾ ಸರ್? ಹಾ ಇನ್ನೊಂದ್ ಹೇಳಮ್ಮ. ಓಕೆ. ದೇವಲೋಕ ದೇವಲೋಕ ಎಂಬುದು ಮಿಂಗುಳಗಾಣವೆಂಬುದು ಮಿಂಗುಳಗಾಣ ದೇವಲೋಕ ಮಾತ್ಯಲೋಕ ಸತ್ಯವನುಡಿಯುವುದೇ ದೇವಲೋಕ ನಿತ್ಯವನುಡಿಯುವುದೇ ಮಾತ್ಯಲೋಕ ಸತ್ಯವನುಡಿಯುವುದೇ ದೇವಲೋಕ ನಿತ್ಯವನುಡಿಯುವುದೇ ಮಾತ್ಯಲೋಕ ಆಚಾರವೇ ಸರ್ವಾಣ ಕರವೀರನ ಆಚಾರವೇ ಸರ್ವಾಣ ಕರವೀರನ ಕೂಡಲ ಸಂಗಮ ನಿವೇದಮಾನ ಕೂಡಲ ಸಂಗಮ ನಿವೇದಮಾನ ದೇವಲೋಕ ಮಾತ್ಯಲೋಕ ದೇವಲೋಕ ಮಾತ್ಯಲೋಕ ಎಂಬುದು ನಿರ್ವಿಲ್ಲವೆಂಬುದು ನಿರ್ವಿಲ್ಲವಾಣ ದೇವಲೋಕ ಮಾತ್ಯಲೋಕ ದೇವಲೋಕ 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 ಮಾತ್ಯಲೋಕ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇಘನಾ ಅವರಿಗೆ. ಅತ್ಯಂತ ಸುಮಧುರವಾಗಿ ಸುಶ್ರಾವ್ಯವಾಗಿ ಅಲ್ಲಂ ಪ್ರಭುಗಳ ಒಂದು ವಚನ, ಬಸವಣ್ಣವರ ಒಂದು ವಚನವನ್ನ ಹಾಡಿದ್ವಿ. ತಮ್ಮ ವಚನ ಸಂಗೀತ ಸೇವೆ ಹೀಗೆ ಮುಂದುವರಲಿ ಅಂತ ಹಾರೈಸ್ತಾ, ತಮಗೆ ಬಿಡುವು ಸಿಕ್ಕಾಗಿಲ್ಲ ನಮ್ಮ ವೇದಿಕೆಯೊಂದಿಗೆ ಸಂಪರ್ಕದಲ್ಲಿರಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ನಮ್ಮ ವೇದಿಕೆ ವತಿಯಿಂದ ಧನ್ಯವಾದಗಳು. ಈಗ ಸ್ವಾಗತ ಕಾರ್ಯಕ್ರಮ. ಮೊದಲನೆಯದಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಸಂಕುಲಕ್ಕೆ ನಮ್ಮ ವಿಡಿಯೋ ಆನ್ ಮಾಡಿ. ಹಾ, ಮೊದಲನೇದಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಸಂಕುಲಕ್ಕೆ ನಮ್ಮ ವೇದಿಕೆಯ ವತಿಯಿಂದ ಶರಣಾರ್ಥಿಗಳೊಂದಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ.
ವಚನ ಪ್ರಾರ್ಥನೆಯನ್ನು ಮಾಡಿದಂತಹ ಇಳಕಲ್ನ ಮೇಘನಾ ರಾಯಬಾಗಿ ಅವರಿಗೆ ಹಾಗೂ ಉಪನ್ಯಾಸ ನೀಡಲು ಆಗಮಿಸಿರುವ ಶ್ರೀ ವೈಜಿ ಭಗವತಿ ಅವರಿಗೂ ಕೂಡ ಆದರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಅತಿಥಿಗಳ ಪರಿಚಯದೊಂದಿಗೆ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನು ನಡೆಸಿಕೊಡುತ್ತಿರುವಂತಹ ಈ ಕಾರ್ಯಕ್ರಮದ ರೂವಾರಿಗಳಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಈ ವೇದಿಕೆಯ ಸಂಚಾಲಕರಾಗಿರುವಂತಹ ಡಾಕ್ಟರ್ ಸರ್ವಮಂಗಲ ಸಕ್ರಿ ರಾಯಚೂರು, ಡಾಕ್ಟರ್ ಪುಷ್ಪಾವತಿ ಶೆಲವಡಿ ಮಠ್ ಹಾವೇರಿ ಹಾಗೂ ಶಿವಪ್ರಕಾಶ್ NC ಮಸ್ಕತ್ ಇವರಿಗೂ ಕೂಡ ಆದರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ತಾಂತ್ರಿಕ ಸಹಾಯವನ್ನು ನೀಡುತ್ತಿರುವಂತಹ ಶ್ರೀ ಶಂಭು ಹಿರೇಮಠ್ ಅಣ್ಣ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಉಪನ್ಯಾಸ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳನ್ನೆಂಬೆ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಸಕಲವು ಪ್ರಕೃತಿಗೆ ಅರ್ಪಿತ ಅಂತ ತಮ್ಮ ಈ ಒಂದು ವಚನದಲ್ಲಿ ಹೇಳ್ತಾರೆ. ಶರಣರು ಪ್ರಕೃತಿಯನ್ನ ತಮ್ಮದ ಭೋಗದ ವಸ್ತುವಾಗಿ ಕಾಣದೆ ಅದನ್ನ ದೈವದ ಸ್ವರೂಪ ಅಂತ ಕಾಣ್ತಿದ್ರು. ಇದೇ ವಿಷಯವನ್ನ ಅಂದ್ರೆ ವಚನ ಸಾಹಿತ್ಯದಲ್ಲಿ ಪರಿಸರ ಪ್ರಜ್ಞೆ ಎಂಬ ವಿಷಯದ ಕುರಿತು ಇಂದು ಕಲಘಟಗಿಯ ಶ್ರೀ ವೈಜಿ ಭಗವತಿ ಅವರು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಅವರ ಉಪನ್ಯಾಸಕ್ಕೂ ಮೊದಲು ವೈಜಿ ಭಗವತಿ ಅವರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಗುರುಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಂದಿನ ಅತಿಥಿಗಳ ಪರಿಚಯ ಮಾಡಿಕೊಡೋದಕ್ಕೆ ನನಗೆ ಒಂಥರ ಭಾವುಕತೆ. ಯಾಕಂದ್ರೆ ನಮ್ಮ ತಂದೆಯು ಕೂಡ ಮಕ್ಕಳ ಸಾಹಿತಿಗಳಾಗಿದ್ದರಿಂದ ಇಂದಿನ ಅತಿಥಿಗಳು ಕೂಡ ಮಕ್ಕಳ ಸಾಹಿತಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯನ್ನ ನೆನಪು ತಂದು ಕೊಟ್ಟಂತಹ ಶ್ರೀ ವೈಜಿ ಭಗವತಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಶರಣಾರ್ಥಿಗಳು. ಮಕ್ಕಳ ಸಾಹಿತ್ಯದಲ್ಲಿ ಅಪಾರವಾದಂತಹ ಆಸಕ್ತಿಯನ್ನು ಹೊಂದಿರತಕ್ಕಂಥ ಮತ್ತು ಅಧ್ಯಯನಶೀಲರಾಗಿರ್ತಕ್ಕಂಥ ಬಾಗಲಕೋಟೆಯ ಭಗವತಿ ಗ್ರಾಮದವರಾದಂಥ ಶ್ರೀ ವೈಜಿ ಭಗವತಿ ಅವರು ದಿನಾಂಕ 1/6/1971 ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಗರಡದಿನ್ನಿ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಶ್ರೀಯುತ ಗುಡದಪ್ಪ ಅವರು, ತಾಯಿ ಶ್ರೀಮತಿ ಚಂದ್ರಬಾಯಿ ಅವರು. ಇವರು BA ಮತ್ತು MA ಪದವಿಗಳನ್ನ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡಿತಾರೆ. B.Ed ಮತ್ತು M.Ed ಪದವಿಗಳನ್ನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗೋದು ಅಂದ್ರೆ 1971ರಲ್ಲಿ ಜನಿಸಿದಂತ ಭಗವತಿಯವರು ಅಂದ್ರೆ ಇವತ್ತು 52-53 ವಯಸ್ಸು ಅನ್ಸುತ್ತೆ. 33 ವರ್ಷಗಳ ಕಾಲ ಸತತವಾಗಿ ಶಾಲಾ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಅಂದ್ರೆ ನನಗೆ ಅನ್ಸದ ಮಟ್ಟಿಗೆ BA ಮುಗಿದ ತಕ್ಷಣ ಅವರು ಶಾಲೆಗೆ ಜಾಯ್ನ್ ಆಗಿರ್ಬೇಕು ಶಿಕ್ಷಕರಾಗಿ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಳೆದ 33 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾನೂ ಇದ್ದಾರೆ. ಪ್ರಸ್ತುತ ಮುಖ್ಯೋಪಾಧ್ಯಾಯರಾಗಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬೇಗೂರು, ಕಲಘಟಗಿ ತಾಲೂಕು, ಧಾರವಾಡ ಜಿಲ್ಲೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಇವರ ಸಾಹಿತ್ಯ ಸೇವೆಯ ಒಂದು ಇಣುಕು ನೋಟವನ್ನ ನೋಡೋದಾದ್ರೆ ಇವರು 8 ಕೃತಿಗಳನ್ನ ಬರೆದಿದ್ದಾರೆ. ದೇವಮ್ಮನ ಲೋಟ ಅಂತಕ್ಕಂಥದ್ದು ಇದು ತೆಲುಗು ಭಾಷೆಗೆ ಅನುವಾದವಾಗಿದೆ. ಮೈಸೂರಿನ ಅವರು ಅದನ್ನ ತೆಲುಗಿಗೆ ಅನುವಾದ ಮಾಡಿದ್ದಾರೆ. ಸುಂದರಮಜ್ಜಿಯ ಮೊಮ್ಮಗನಂತೆ, ಬದುಕಿನ ಸುತ್ತಮುತ್ತ, ಬೆವರಿನ ಹನಿಗಳು, JP ರಾಜರತ್ನಂ ಜೀವನ ಚರಿತ್ರೆ. JP ರಾಜರತ್ನಂ ಅಂದ್ಕೊಳ್ಳೆ ನನಗೆ ಸುಮಾರು 50 ವರ್ಷ ಹಿಂದೆ ಹೋಗ್ಬಿಡ್ತೀನಿ. ಅವರು ದೆಹಲಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ 50ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ನಾನು, ನಮ್ಮ ತಂದೆಯವರು, JP ರಾಜರತ್ನಮ್ಮು, ನಮ್ಮ ತಾಯಿಯವರೆಲ್ಲ ಒಂದೇ ರೈಲಿನಲ್ಲಿ ಪ್ರಯಾಣ ಮಾಡಿ ದೆಹಲಿಯನ್ನ ತಲುಪಿ 4 ದಿವಸ ಅಲ್ಲಿದ್ದು ಆ ಕಾರ್ಯಕ್ರಮವನ್ನ ಮುಗಿಸ್ಕೊಂಡ್ ಬಂದಿದ್ದು. ಆ ರೈಲಿನುದ್ದಕ್ಕೂ JP ರಾಜರತ್ನಂ ಅವರು ಆ ಚಟಾಕಿಗಳನ್ನ ಆಡ್ಸೋದು, ನಗೆ ಚಟಾಕಿಗಳನ್ನ ಆಡ್ಸೋದು, ಚುಟುಕುಗಳನ್ನ ಹೇಳೋದು, ಕವನಗಳನ್ನ ಹೇಳೋದು,
ನನಗೆ ಬಹಳ ಆಶ್ಚರ್ಯ ಆಗಿದೆ. ದೆಹಲಿ ತಲುಪೋ ಅಷ್ಟೊತ್ತಿಗೆ 5 ಕವನಗಳನ್ನ JP ರಾಜರತ್ನಂ ಅವರು ಬರೆದಿದ್ರು. ಅಂತ ರಾಜರತ್ನಂ ಅವರ ಬದುಕಿನ ಜೀವನ ಚರಿತ್ರೆಯನ್ನ ಬರೆದಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, 6ನೇ ಪುಸ್ತಕ ಮತ್ತೆ ಹೊಸ ಗೆಳೆಯರು, ಮಕ್ಕಳು ಓದಿದ ಟೀಚರ್ ಡೈರಿ ಅಂತ, ಹೊಸ ಹರಿವು, ಈ 8 ಕೃತಿಗಳು ಇವರ ಲೇಖನಿಯಿಂದ ಮೂಡಿ ಬಂದಿವೆ. ಇಂಥ ಸಾಹಿತಿಗಳಿಗೆ ಹಲವಾರು ಪ್ರಶಸ್ತಿಗಳು ಒಲಿದು ಬಂದಿದೆ. ಬಾಲ ವಿಕಾಸ್ ಅಕಾಡೆಮಿಯ ಮಕ್ಕಳ ಮಂದಿರ ಪುರಸ್ಕಾರ ಸಿಕ್ಕಿದೆ. ವೆರಿ ಇಂಟ್ರೆಸ್ಟಿಂಗ್ ಅಗೇನ್ ಅಂತಂದ್ರೆ, ಬಾಲ ವಿಕಾಸ್ ಅಕಾಡೆಮಿಯ ಸಂಸ್ಥಾಪಕರು ನಮ್ಮ ತಂದೆ. ಅಂದ್ರೆ ಒಂದು 5-6 ಜನ ಸೇರಿ ಬಾಲ ವಿಕಾಸ್ ಅಕಾಡೆಮಿಯನ್ನ ಪ್ರಾರಂಭ ಮಾಡಿದ್ರು. ಕೊಪ್ಪಳದಿಂದ ಶಿಶುಮಾಣಿಕ್ಯ ಪ್ರಶಸ್ತಿ, ರಾಯಚೂರಿನಿಂದ ಚೆಲುವ ಚಿಣ್ಣರು ಪ್ರಶಸ್ತಿ, GB ಹೊಂಬಳ್ ಪ್ರಶಸ್ತಿ, ಶಿವಮೊಗ್ಗದಿಂದ ಮಕ್ಕಳ ಮಂದಾರ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷದ ವಾಸುದೇವ ಗೋಪಾಲಂ ಪ್ರಶಸ್ತಿ ಕೂಡ ಇವರು ದೊರೆತಿದೆ. ಅಗೇನ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ, ನಮ್ಮ ತಂದೆಯವ್ರಿಗೂ ಈ ವಸುದೇವ ಗೋಪಾಲಂ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅವ್ರದ್ದು ಒಂದು ಕೃತಿಯನ್ನ ಅವ್ರಿಗೆ ಅವಾಗ ಪ್ರೆಸೆಂಟ್ ಮಾಡೋ, ದೇವರು ಸತ್ತ ಅಂತ. ಇದು ವಸುದೇವ ಗೋಪಾಲಂ ಅವರು ಬರೆದಿರ್ತಕ್ಕಂಥ ಪ್ರಬಂಧಗಳು. ವಾಸುದೇವ ಗೋಪಾಲ್ ಅವರು ಎಷ್ಟು ನಾಸ್ತಿಕರು ಅನ್ನೋದನ್ನ ಈ 30 ಲೇಖನಗಳ ದೇವರ ಸತ್ತ ಅನ್ನೋ ಪುಸ್ತಕ, ಬಹಳ ಅದ್ಭುತವಾದಂತ ವ್ಯಕ್ತಿ ವಾಸುದೇವ ಗೋಪಾಲಂ ಅವರು. ಕನ್ನಡ ನಾಡಿನ ಸಾಹಿತ್ಯ ಲೋಕದ ಬೆಳ್ಳಿಯ ವ್ಯಕ್ತಿ ಅಂತಾನೆ ಅವರು ಫೇಮಸ್ ಆಗಿದ್ರು. ಅಂತ ವಾಸುದೇವ ಗೋಪಾಲಂ ಕನ್ನಡ ಸಾಹಿತ್ಯ ಪರಿಷತ್ನ ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ಕೂಡ ಇವರು ಸಿಕ್ಕಿದೆ. ಶಿಕ್ಷಕರ ಸಾಹಿತ್ಯ ಪರಿಷತ್ನಿಂದ ಶತಶೃಂಗ ಅಂತಕ್ಕಂಥ ಪ್ರಶಸ್ತಿ ಕೂಡ ಬಂದಿದೆ. ಆಕಾಶವಾಣಿಯಿಂದ ಹಲವಾರು ಸಂದರ್ಶನಗಳು, ಚಿಂತನೆಗಳು, ಇವರ ಕಾವ್ಯ ವಾಚನ, ಆಮೇಲೆ ಚಿಣ್ಣರ ಲೋಕ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇವರು ಮಾಡಿದ್ದಾರೆ. ಜಿಲ್ಲಾ ಮಟ್ಟದ ನೈರ್ಮಲ್ಯ ಪ್ರಶಸ್ತಿ, ಅಂದ್ರೆ ಆ ಶಾಲೆಯ ಪರಿಸರವನ್ನ ಎಷ್ಟು ನಿರ್ಮಲವಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಪರಿಸರ ಮಿತ್ರ ಹಸಿರು ಶಾಲೆ ಪ್ರಶಸ್ತಿ ಕೂಡ ಇವರದಾಗಿದೆ. ಚಿಲ್ಪಿಲಿ ಪ್ರಕಾಶ್ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಶಂಕರ್ ಹಲಗತ್ತಿ ಅವರು, ನಮ್ಮ ಆತ್ಮೀಯ ಮಿತ್ರರು ಹಾಗೂ ಆತ್ಮೀಯ ವಿಮರ್ಶಕರು ಹೌದು ಶಂಕರ್ ಹಲಗತ್ತಿ ಅವರು. ಅವರ ಚಿಲ್ಪಿಲಿ ಪ್ರಕಾಶನದಿಂದ ಶಿಕ್ಷಣ ಸಿರಿ ಪುರಸ್ಕಾರ ಪ್ರಶಸ್ತಿ ದೊರೆತಿದೆ. ಶಂಕರ್ ಹಲಗತ್ತಿ ಅವರು ಎಲೆಕ್ಷನ್ ನಿಂತಾಗ, ವಿದ್ಯಾವರ್ಧಕ ಸಂಘದ ಎಲೆಕ್ಷನ್ ನಿಂತಾಗ ನಾನು ಬಹಳಷ್ಟು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದ್ದೆ ಅವ್ರನ್ನ. ಅವ್ರು ನಡೆಸಿರ್ತಕ್ಕಂಥ ಬಹಳ ಅದ್ಭುತವಾದಂತ ಕೆಲಸ ಮಾಡ್ತಿದ್ರು ಮಕ್ಕಳ ಸಾಹಿತ್ಯದಲ್ಲಿ. ಚಿಲಿಪಿಲಿ ಪ್ರಕಾಶನದ ಶಿಕ್ಷಣ ಸಿರಿ ಪುರಸ್ಕಾರವನ್ನು ಕೂಡ ಪಡೆದಿದ್ದಾರೆ. ಜನಮೆಚ್ಚಿದ ಶಿಕ್ಷಕ, ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಶಿಕ್ಷಣ ಫೌಂಡೇಶನ್ ನಿಂದ ಗುರು ಪುರಸ್ಕಾರ ಪ್ರಶಸ್ತಿ ಕೂಡ ಇವರು ಭಾಜನರಾಗಿದ್ದಾರೆ. ಇಂಥ ಪ್ರತಿಭಾನ್ವಿತ ಅದ್ಭುತ ಮಕ್ಕಳ ಸಾಹಿತಿ ಇವತ್ತು ನಮ್ಮ ತಂದೆಯವರ ಹಲವಾರು ವಿಚಾರಗಳನ್ನ ನೆನಪು ಮಾಡಿದ್ರು ಸರ್. JP ರಾಜರತ್ನಂ ಅವರಿಂದ ಹಿಡಿದು ಇತ್ತೀಚಿನ ಶಂಕರ್ ಹಲಗತ್ತಿಯವರೆಗೂ ನಾವು ನೆನಪು ಮಾಡಿಕೊಟ್ಟದ್ದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳ್ತಾ, ತಮ್ಮ ಪರಿಚಯ ಮಾಡ್ಕೊಡೋದಕ್ಕೆ ನನಗೆ ಇವತ್ತು ಬಹಳ ಭಾವಕನಾಗಿ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಕೆಲಸ ಮಾತನ್ನ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು ಸರ್. ಧನ್ಯವಾದಗಳು ಸರ್. ಅತಿಥಿಗಳ ಪರಿಚಯ ಮಾಡ್ಕೊತಾನೆ ತಮ್ಮ ಬಾಲ್ಯದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಬಹುಶಃ ನೀವು ನಿಮ್ಮ ತಂದೆಯನ್ನು ನೆನಪಿಸಿಕೊಳ್ಳದೆ ಇರುವಂತಹ ಯಾವುದೇ ಸಂಚಿಕೆನೂ ಇಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಈಗ ಸಾಹಿತಿಗಳು ಹಾಗೂ ಶಿಕ್ಷಕರಾದಂತಹ YG ಭಗವತಿ ಅಣ್ಣವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಉಪನ್ಯಾಸನೆಯನ್ನು. ಎಲ್ಲ ಶರಣು ಬಂಧುಗಳಿಗೆ ಶರಣಾರ್ಥಿಗಳು. ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಳಗ ಅಂತಾರಾಷ್ಟ್ರೀಯ ಅಂತರ್ಜಾಲ ವಚನ ಸಾಹಿತ್ಯ ಈ ಒಂದು ಮಾಲಿಕೆಯ ಒಂದು ಉಪನ್ಯಾಸ ಕಾರ್ಯಕ್ರಮದೊಳಗ ಭಾಗವಹಿಸಲಿಕ್ಕೆ ನನಗೆ ಬಹಳಷ್ಟು ತುಂಬಾ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ಇದು 186ನೇ ಉಪನ್ಯಾಸ ಮಾಲಿಕೆ ನಿರಂತರವಾಗಿ ನಡೆದಿರುವುದು ನನಗೆ ಆಶ್ಚರ್ಯದ ಜೊತೆಗೆ ಬಲು ಖುಷಿನೂ ಕೂಡ ಕೊಡುತ್ತೆ. ಇವತ್ತು ಈ ಹೊತ್ತಿನೊಳಗ ತಮ್ಮೆದುರಿಗೆ ಬರಲಿಕ್ಕೆ ಕಾರಣ ಅಂತಂದ್ರೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ಧಾರವಾಡದ ಗಣಕ ರಂಗದ ಒಂದು ಸಮಾರಂಭದೊಳಗ
ಅವರು ಕೂಡ ಅತಿಥಿಯಾಗಿ ಭಾಗವಹಿಸಿದ್ರು. ನಾನು ಕೂಡ ಅಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿದ್ದೆ. ಆ ಸಂದರ್ಭದೊಳಗೆ ಅಕ್ಕಪಕ್ಕನೇ ಕೂತ್ಕೊಂಡಿದ್ದೆ ನಾವು. ಆವಾಗ ಅವರು ತಮ್ಮ ಪೂಜ್ಯ ತಂದೆಯವರನ್ನ ನೆನೆಸಿದ್ರು. ಅವರು ನನಗೆ ಅತ್ಯಂತ ಪ್ರೀತಿಯ ಮಕ್ಕಳ ಕವಿ ಅಂದರೆ ಈಶ್ವರ್ ಕಮ್ಮಾರ್ ಅವರು ಈ ಒಂದು ಧಾರವಾಡದ ಬಾಲ ವಿಕಾಸ ಅಕಾಡೆಮಿ ಒಂದು ಪ್ರಾರಂಭ ಮಾಡಲಿಕ್ಕೆ ಅವರು ಕೂಡ ಕಾರಣೀಭೂತರು. ಹೀಗಾಗಿ ಕ್ಷೇತ್ರ ಒಂದೇ ಇದ್ದಿದ್ದರಿಂದ ಅವರು ಒಂದಿಷ್ಟು ಭಾವಕರಾದರು. ಅವರು ಹೇಳಿದ ಹಾಗೆ ನಾನು ಶಿಕ್ಷಕನಾಗಿ ಈಗ 36 ವರ್ಷಗಳ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. 19ನೇ ವಯಸ್ಸಿನೊಳಗೆ ನಾನು ಈ ಶಿಕ್ಷಕ ವೃತ್ತಿಗೆ ಬಂದೆ. ಈ ಒಂದು ಉಪನ್ಯಾಸಕ ಮಾಲಿಕೆಯಲ್ಲಿ ಒಂದು ಪಾಲ್ಗೊಳ್ಳಲಿಕ್ಕೆ ಅವರು ಕಾರಣ. ಅದಕ್ಕೆ ಮೊಟ್ಟ ಮೊದಲದಾಗಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಈ ಸಂದರ್ಭದೊಳಗೆ ಹೇಳ್ತಾ, ಜೊತೆಗೆ ಈ ಒಂದು ಉಪನ್ಯಾಸವನ್ನ ಕೇಳಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಶರಣಾರ್ಥಿಗೆ ಹೇಳ್ತಾ ಒಂದು ವಿಷಯಕ್ಕೆ ನಾನು ಬರಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ನಮಗೆಲ್ಲ ಗೊತ್ತಿರುವ ಹಾಗೆ 12ನೇ ಶತಮಾನ ಅಂದ್ರ ಅದು ವಚನ ಚಳುವಳಿಯ ಕಾಲ ಅಂತ ನಾವು ಹೇಳ್ಬೋದು. ವಿಡಿಯೋ ಸ್ಟ್ರೀಮಿಂಗ್ ಕರೆಕ್ಟ್ ಆಗ್ತಿದೆ. ಯು ಕ್ಯಾನ್ ಸ್ವಿಚ್ ಆನ್ ದ ವಿಡಿಯೋ. ಸ್ವಿಚ್ ಆಫ್ ಮಾಡ್ಲಿ ಸರ್? ಆನ್ ಮಾಡ್ರಿ, ಬರ್ತಾ ಇದೆ, ಕರೆಕ್ಟ್ ಆಗಿ ಬರ್ತಾ ಇದೆ ಮಾತಾಡಿ. ಡಾಕ್ಟರ್ ವಿಜಯ್ ಕಮ್ಮಾರ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಈ ಒಂದು ವಚನ ಸಾಹಿತ್ಯವನ್ನ ಮತ್ತೆ ನನಗೆ ಓದ್ಲಿಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಈ ಒಂದು 12ನೇ ಶತಮಾನ ಅಂದ್ರ ವಚನ ಚಳವಳಿಗಳ ಕಾಲ ಅಂತ ಹೇಳ್ಬೋದು. ಕಲ್ಯಾಣದೊಳಗ ಅನ್ನ ಬಸವಣ್ಣನವರ ಜೊತೆಗೆ ಅನೇಕ ಶಿವಶರಣರು ಸೇರಿ ವೈಚಾರಿಕ ನೆಲೆಗಟ್ಟಿನೊಳಗ ವಚನಗಳನ್ನ ರಚಿಸಿದ್ರು. ಅವುಗಳಲ್ಲಿ ಪರಿಸರದ ಕುರಿತಾಗಿ ಅನೇಕ ವಚನಕಾರರು ಮಕ್ಕಳಿಗೆ ಆಗಿನ ಒಂದು ಕಾಲಘಟ್ಟದ ಜನರಿಗೆ ಪರಿಸರದ ಕಾಳಜಿ ಮನದಟ್ಟಾಗುವಂತೆ ಅವರು ವಚನಗಳನ್ನ ರಚಿಸಿದ್ರು. ಅಂತಹ ಕೆಲವು ಆಯ್ದ ವಚನಗಳನ್ನ ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, 12ನೇ ಶತಮಾನ ಅಂದ್ರ ಅಕ್ಷರ ಸ್ವತ್ತು ಮತ್ತು ಅದರ ಹಕ್ಕು ಜನಸಾಮಾನ್ಯರಿಗೆ ನಿಲುಕದೆ ಕೇವಲ ಉಳ್ಳವರ ಪಾಲಾಗಿತ್ತು. ಜ್ಞಾನವು ಸಂಸ್ಕೃತ ಭಾಷೆಯ ಹಿಡಿತದಲ್ಲಿದ್ದರಿಂದ ಅದು ಜನಸಾಮಾನ್ಯರಿಗೆ ಆಡು ಭಾಷೆಯಲ್ಲಿ ದೊರಕುತ್ತಿರಲಿಲ್ಲ. ಹೀಗಾಗಿ ಜನರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹೇಗಿರಬೇಕು ಎನ್ನುವ ಗೊಂದಲದಿಂದ ಅವರಲ್ಲಿ ಅಜ್ಞಾನ ಮೂಢನಂಬಿಕೆಗಳು ಹೇರಳವಾಗಿದ್ದು, ಜನರು ಹಸನಾದ ಬದುಕನ್ನು ನಡೆಸಲು ಶಿವಶರಣರು ಅವರು ಆಡುವ ಭಾಷೆಯಲ್ಲೇ ಸರಳ ಪದಗಳಿಂದ ವಚನಗಳನ್ನ ಸೃಷ್ಟಿಸಿದರು. ಆ ಮೂಲಕ ಅವರಲ್ಲಿ ಅರಿವು ಜಾಗೃತಿಯನ್ನ ಮೂಡಿಸಿದರು ಮತ್ತು ಬದುಕಿನ ನಿಯಮಗಳನ್ನ ಹೇಳಿದರು. ಜನಸಾಮಾನ್ಯರ ಮನಸ್ಸನ್ನ ಮತ್ತು ವಿವೇಕವನ್ನ ತಿದ್ದುವಂತಹ ಕೆಲಸವನ್ನ ವಚನಕಾರರು ಮಾಡಿದರು. ಜನರಲ್ಲಿ ಉತ್ತಮ ತಿಳುವಳಿಕೆ ಮೂಡಿಸುವ ಮೂಲಕ ಮಹತ್ತರವಾಗಿರ್ತಕ್ಕಂಥ ಸಾಮಾಜಿಕ ಕ್ರಾಂತಿಯನ್ನೇ ಅವರು ಮಾಡಿದರು. ಜಟಿಲವಾಗಿದ್ದ ಜ್ಞಾನವನ್ನ ಸರಳೀಕರಣ ಮಾಡಿದರು. ಆ ಕಾಲಘಟ್ಟದಲ್ಲಿ ರಚಿತವಾದಂಥ ವಚನಗಳು ಇಂದಿನ ವಿಜ್ಞಾನ ಹಾಗೂ ಜ್ಞಾನ ಸ್ಫೋಟದ ಕಾಲಘಟ್ಟದಲ್ಲೂ ಅನೇಕ ಸಾಮಾಜಿಕ ಧಾರ್ಮಿಕ ಬಿಕ್ಕಟ್ಟುಗಳಿಗೆ ಉತ್ತರ ನೀಡುವಂತಿವೆ. ಅನ್ನ ಬಸವಣ್ಣ, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಚನ್ನ ಬಸವಣ್ಣ, ಸಿದ್ದರಾಮರು, ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ದೇವರ ದಾಸಿಮಯ್ಯ, ಮಡಿವಾಳ ಮಾಚಯ್ಯ, ಗಂಗಾಂಬಿಕೆ, ಅಂಬಿಗರ ಚೌಡಯ್ಯ, ಕಾಳವ್ವೆ, ಉರ್ಲಿಂಗದೇವ, ಹೀಗೆ ಅನೇಕ ಶಿವಶರಣರು ತಮ್ಮ ಅನುಭವದಿಂದ ವಚನಗಳನ್ನ ರಚಿಸಿದರು. ಅವೆಲ್ಲವೂ ಕೂಡ ಇವತ್ತು ನಮ್ಮ ಸಾಹಿತ್ಯದ ಅಮೂಲ್ಯ ಆಸ್ತಿಗಳಾಗಿವೆ. ವಚನದೊಳಗೆ ಕೇವಲ ಧರ್ಮ ದೇವರು ಎನ್ನದೇ ವೈಚಾರಿಕತೆ, ಸಮಾನತೆ, ಜಾತ್ಯತೀತ ಅಂಶಗಳಿಗೂ ಕೂಡ ಮಾನ್ಯತೆಯನ್ನ ನೀಡಿದರು. ಇದರ ಜೊತೆಯಲ್ಲಿ ಪರಿಸರವನ್ನ ದೇವರ ಸಮಾನವಾಗಿ ಅವರು ಕಂಡಿದ್ದಾರೆ. ಮನುಷ್ಯ ಮತ್ತು ಪ್ರಕೃತಿ ಒಂದೇ ಅಂತ ಹೇಳಿದರು. ಪರಿಸರವನ್ನ ಪ್ರೀತಿಯಿಂದ ಕಾಣಬೇಕು ಮತ್ತು ಸಂರಕ್ಷಿಸಬೇಕು ಅಂತ ಹೇಳಿದರು. ಪರಿಸರದ ಹಾನಿ ಮನುಕುಲದ ಹಾನಿಯಾಗಿದೆ. ಹೀಗೆ ತಮ್ಮ ವಚನಗಳಲ್ಲಿ ಪರಿಸರದ ಕಾಳಜಿಗಳನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಮೊದಲಿಗೆ ದೇವರ ದಾಸಿಮಯ್ಯನವರ ಕೆಲವು ವಚನಗಳನ್ನ ಇಲ್ಲಿ ನಾನು ಉಲ್ಲೇಖವನ್ನ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ವಚನ ಸಾಹಿತ್ಯಕ್ಕೆ ದೇವರ ದಾಸಿಮಯ್ಯನವರ ಕೊಡುಗೆ ತುಂಬಾ ಅಪಾರವಾಗಿದ್ದು, ರಾಮನಾಥ ಎನ್ನುವ ಅಂಕಿತ ನಾಮದಿಂದ ಹಲವಾರು ವಚನಗಳನ್ನು ಅವರು ರಚಿಸಿದ್ದಾರೆ. ವಚನ ಹೀಗಿದೆ:
ಆದಿ ಪ್ರಕೃತಿಯ ಮಕ್ಕಳು ಅಂದಿನವರು, ಜೀವ ಪ್ರಕೃತಿಯ ಮಕ್ಕಳು ಇಂದಿನವರು. ಆದಿ ಪ್ರಕೃತಿಯ ಜೀವ ಪ್ರಕೃತಿಯ ಭೇದವ ಬಲ್ಲವರ ಪಾದವೇ ಗತಿ ಎನಗೆ ರಾಮನಾಥ. ಅವರು ವಚನವನ್ನ ಹೀಗೆ ಬರೀತಾರೆ. ಆದಿ ಪ್ರಕೃತಿ ಎಂದರೆ ಪಂಚಭೂತಗಳು, ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ. ಇವರುಗಳ ಮಕ್ಕಳೇ ಸೂರ್ಯ, ಚಂದ್ರ, ಮಳೆ, ನದಿ, ಬೆಟ್ಟ, ಮರ ಎನ್ನುತ್ತಾರೆ ವಚನಕಾರರು. ಜೀವ ಪ್ರಕೃತಿ ಎಂದರೆ ಮನುಷ್ಯ, ಪ್ರಾಣಿ, ಪಕ್ಷಿ, ಕೀಟ, ಸಸ್ಯ ಇವೆರಡೂ ಒಂದಕ್ಕೊಂದು ಅವಲಂಬಿಸಿವೆ. ಒಂದು ಇಲ್ಲದೆ ಮತ್ತೊಂದಿಲ್ಲ. ಪರಿಸರದಲ್ಲಿ ಸಹಸಂಬಂಧವಿದೆ. ಈ ಎರಡೂ ಪ್ರಕೃತಿಗಳ ನಡುವಿನ ಸಮತೋಲನ ತುಂಬಾ ಅಗತ್ಯವಾಗಿದೆ. ಆದಿ ಪ್ರಕೃತಿ ಬೇರೆಯಲ್ಲ, ಜೀವ ಪ್ರಕೃತಿ ಬೇರೆಯಲ್ಲ, ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿವೆ. ಇಲ್ಲಿ ಎರಡರ ಬೆಳವಣಿಗೆಯೂ ಕೂಡ ಅತಿ ಅವಶ್ಯವಾಗಿದೆ ಅಂತ ವಚನಕಾರರು ಹೇಳ್ತಾರೆ. ಅಷ್ಟೇ ಅಲ್ಲದೆ ನೀರಿಲ್ಲದೆ ಮರವಿಲ್ಲ, ಮರವಿಲ್ಲದೆ ಮಳೆಯಿಲ್ಲ, ಮಳೆಯಿಲ್ಲದೆ ಜೀವವಿಲ್ಲ ಎನ್ನುವ ಈ ಸರಪಳಿಯನ್ನ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಪಾದವೇ ಗತಿಯನಿಗೆ ಎನ್ನುವ ಪದ ಪರಿಸರದ ಅವಲಂಬನೆಯನ್ನ ಹೇಳುತ್ತದೆ. ಇಂತಹ ಪರಿಸರದ ತಿಳುವಳಿಕೆ ಹೊಂದಿದ ಜ್ಞಾನಿಗಳ ಪಾದವೇ ನನಗೆ ಗತಿ ಎನ್ನುವ ಮಾತನ್ನ ದೇವರ ದಾಸಿಮಯ್ಯವರು ಅವರು ಹೇಳುತ್ತಾರೆ. ಇಲ್ಲಿ ಪ್ರಕೃತಿ ಮತ್ತು ಜೀವ ಜಗತ್ತನ್ನ ಸಮನ್ವಯಗೊಳಿಸಿ ಪರಸ್ಪರ ಅವಲಂಬನೆಗಳನ್ನ ತಿಳಿ ಹೇಳುತ್ತಾರೆ. ಹೀಗೆ ವಚನಗಳ ಮೂಲಕ ಅವರು ಜನರಲ್ಲಿ ಪರಿಸರದ ಅರಿವನ್ನು ಮೂಡಿಸಲಿಕ್ಕೆ ಅವರು ಪ್ರಯತ್ನವನ್ನ ಪಟ್ಟರು. ಅವರ ಮತ್ತೊಂದು ವಚನ ಹೀಗಿದೆ. ಇಂತೆಂದ ಭೂಮಿಯ, ಇಂತೆಂದ ಗಗನವ, ಇಂತೆಂದ ಸಪ್ತ ಸಾಗರವ, ಇಂತಿ ಲೋಕದೊಳಗೆ ತಿಂತಿನಿಯಾಗಿಪ್ಪ ಆ ಚಿಂತನನಾರು ಬಲ್ಲಿರೈ ರಾಮನಾಥ. ನೋಡ್ರಿ, ಈ ವಚನ ಎಷ್ಟೊಂದು ವಿಶಿಷ್ಟವಾಗಿದೆ ಅಂತಂದ್ರೆ ಈ ವಚನದ ಅರ್ಥ ಹೀಗೆ ನಾವು ಅರ್ಥೈಸಬಹುದಲ್ಲ. ಇಷ್ಟು ದೊಡ್ಡದಾದ ಭೂಮಿಯನ್ನ ಯಾರು ನಿರ್ಮಿಸಿದರು? ಇಷ್ಟು ವಿಶಾಲವಾದ ಆಕಾಶವನ್ನ ನಿರ್ಮಿಸಿದವರ್ಯಾರು? 7 ಸಾಗರವನ್ನ ತುಂಬಿಸಿ ಇಲ್ಲಿಗೆ ತಂದವರ್ಯಾರು? ಅಂತಹ ಆ ಅದ್ಭುತ ಶಕ್ತಿ ಯಾರು ಎನ್ನುವ ಪ್ರಶ್ನೆಯನ್ನ ಈ ಒಂದು ವಚನ ಮೂಡಿಸ್ತದೆ. ಜೊತೆಗೆ ವಚನವನ್ನ ನಾವು ಸೂಕ್ಷ್ಮವಾಗಿ ಗಮನಿಸುವುದಾದರೆ ಭೂಮಿ, ಆಕಾಶ, ಸಾಗರ ಇವೆಲ್ಲವೂ ಒಬ್ಬನ ಸೃಷ್ಟಿಯಾಗಿದೆ. ಮನುಷ್ಯ ಇದರ ಒಡೆಯನಲ್ಲ. ಪ್ರಕೃತಿಯ ಮುಂದೆ ಮನುಷ್ಯ ಬಹಳ ಚಿಕ್ಕವ. ಅಹಂಕಾರದಿಂದ ಪರಿಸರದ ಮೇಲೆ ಆತನ ಆಕ್ರಮಣ ಸಲ್ಲದು. ಈ ಪ್ರಕೃತಿಯ ಮೇಲೆ ಈತನ ಅಧಿಕಾರವಿಲ್ಲ. ಇದು ದೇವ ಸೃಷ್ಟಿ. ಕಾಡು, ನೀರು ಇದೆಲ್ಲದರ ಹಾನಿ ಮಾಡಲು ಈತನಿಗೆ ಅಧಿಕಾರ ಇಲ್ಲ ಎನ್ನುವ ಪ್ರಜ್ಞೆಯ ಜಾಗೃತಿಯನ್ನ ಈ ವಚನ ಹೇಳುತ್ತದೆ. ಅಂದ್ರೆ ಇಲ್ಲಿ ನಾವು ಏನನ್ನ ಅರ್ಥೈಸ್ಕೊಳ್ಬೇಕಂತಂದ್ರೆ ಪರಿಸರಕ್ಕೆ ನಾವು ಯಾವುದೇ ಧಕ್ಕೆ ಆಗದಂತೆ ನಾವು ಬಹಳ ವಿನಮ್ರತೆಯಿಂದ ಇರಬೇಕು ಅನ್ನುವಂಥ ಆಶಯವನ್ನ ಈ ವಚನ ಹೇಳುತ್ತದೆ. ಅಷ್ಟೇ ಅಲ್ಲದೆ ದೈವದತ್ತವಾದ ಈ ಪ್ರಕೃತಿಯನ್ನ ಪೂಜಿಸಬೇಕು, ರಕ್ಷಿಸಬೇಕು, ಆರಾಧಿಸಬೇಕು, ಸಂರಕ್ಷಿಸಬೇಕೇ ವಿನಃ ಹಾನಿ ಮಾಡುವಂತಿಲ್ಲ ಎನ್ನುವ ಪರೋಕ್ಷ ಎಚ್ಚರಿಕೆಯನ್ನ ಈ ವಚನ ಹೇಳುತ್ತದೆ. ದೇವರ ದಾಸಿಮಯ್ಯನವರು ಪರಿಸರದ ಭವ್ಯತೆಯನ್ನು ನೋಡಿ ಬೆರಗಾದ್ರು ಮತ್ತು ಮನುಷ್ಯನ ಅಹಂಕಾರಕ್ಕೆ ವಚನಗಳ ಮೂಲಕ ಚಾಟಿಯನ್ನು ಬೀಸಿದ್ರು. ಜೊತೆಗೆ ಅವರ ಇನ್ನೊಂದು ವಚನ ತುಂಬಾ ಮನೋಹರವಾಗಿದೆ. ಅದು ಏನು ಹೇಳ್ತದಂದ್ರ, ಪ್ರಾಣನ ಕಳೆ ಪ್ರಕೃತಿಯಲ್ಲಿ ಅಡಗಿ, ಪ್ರಕೃತಿಯ ಕಳೆ ಪ್ರಾಣನಲ್ಲಿ ಅಡಗಿ, ಲಿಂಗವೆಂದರಿತು ಅಂಗೈಸಿ ಅನುಭವಿಸಿ ಬಲ್ಲವರ ಲೆಂಗಿ ನಾನೆಪ್ಪನಯ್ಯ ರಾಮನಾಥ. ಅಂದ್ರೆ ಈ ವಚನ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನ ಹೇಳುತ್ತದೆ. ಅಂದ್ರೆ ನಮ್ಮ ದೇಹದಲ್ಲಿರುವ ಪ್ರಾಣಶಕ್ತಿ ಎಲ್ಲಿಂದ ಬಂತು? ಗಾಳಿ, ನೀರು, ಆಹಾರ, ಬೆಳಕಿನಿಂದ. ಅಂದ್ರೆ ನಮ್ಮ ಪ್ರಾಣವು ಪ್ರಕೃತಿಯಲ್ಲಿ ಅಡಗಿದೆ. ಅದೇ ರೀತಿಯಲ್ಲಿ ಈ ಪ್ರಕೃತಿಯ ಸೌಂದರ್ಯ ಅಂದರೆ ಹಸಿರಿನ ಫಲ, ಪುಷ್ಪದ ಕಳೆ ಎಲ್ಲಿಂದ ಬಂತು? ಅದು ಮನುಷ್ಯನ ಕಾಯಕ, ಕಾಳಜಿ ಮತ್ತು ರಕ್ಷಣೆಯಿಂದ ಬಂತು. ಅಂದರೆ ಪ್ರಕೃತಿಯ ಕಳೆ ನಮ್ಮ ಪ್ರಾಣದಲ್ಲಿದೆ. ನಮ್ಮ ಉಸಿರು ಪ್ರಕೃತಿಯಿಂದ, ಪ್ರಕೃತಿಯ ಉಸಿರು ನಮ್ಮಿಂದ. ನಾವಿಲ್ಲದೆ ಪ್ರಕೃತಿ ಇಲ್ಲ, ಪ್ರಕೃತಿ ಇಲ್ಲದೆ ನಾವಿಲ್ಲ ಎನ್ನುವ ನಿತ್ಯ ಸತ್ಯವನ್ನ ನಾವು ಒಪ್ಪಿಕೊಳ್ಳಬೇಕಾಗಿದೆ. ಪರಿಸರವನ್ನ ನಾವು ರಕ್ಷಿಸಿದರೆ ಪರಿಸರ ನಮ್ಮನ್ನು ರಕ್ಷಿಸುತ್ತದೆ. ಮನುಷ್ಯ ಮತ್ತು ಪ್ರಕೃತಿ ಬೇರೆ ಬೇರೆ ಅಲ್ಲವೇ ಅಲ್ಲ ಎನ್ನುವ ಪ್ರತಿಪಾದನೆ ಈ ವಚನದಲ್ಲಿದೆ. ಅಷ್ಟೇ ಅಲ್ಲದೆ ಒಂದೇ ದೇಹದ 2 ಶ್ವಾಸಕೋಶ ಎನ್ನುವ ಘನವಾದ ಚಿಂತನೆ ಈ ವಚನದಲ್ಲಿದೆ.
ನೀನು ನನ್ನನ್ನು ಬದುಕಿಸು, ನಾನು ನಿನ್ನನ್ನು ಬದುಕಿಸುತ್ತೇನೆ. ಇಲ್ಲಿ ಪ್ರಾಣ ಪ್ರಕೃತಿಯೇ ಲಿಂಗ ಮತ್ತು ಮನುಷ್ಯ ಮತ್ತು ಪ್ರಕೃತಿಯೇ ಬೇರೆ ಬೇರೆ ಎಲ್ಲ ಅನ್ನುವ ಸತ್ಯವನ್ನ ತಿಳಿದು ನಾವು ಸುಂದರವಾಗಿರ್ತಕ್ಕಂಥ ಪರಿಸರ ಕಟ್ಟುವ ಆಲೋಚನೆ ಮಾಡಬೇಕಾಗಿದೆ. ಹೀಗೆ ವಚನ ಸಾಹಿತ್ಯ ಅದು ಜನಸಾಮಾನ್ಯರ ಕಾಳಜಿಯ ಸಾಹಿತ್ಯವಾಗಿದೆ. ಅದು ಎಲ್ಲ ಕಾಲಕ್ಕೂ ಸಲ್ಲುವಂತಹ ಜೀವಸತ್ವ ಇರುವಂತಹ ಸಾಹಿತ್ಯವಾಗಿದೆ. ಪೀಠಾಧಿಪತಿಗಳಾಗಿದ್ದಂತಹ ಅಲ್ಲಮ ಪ್ರಭು ವಚನವನ್ನ ಪರಿಸರದ ಮೇಲೆ ಅವರು ಬರೆದಿದ್ದಾರೆ. ಮರವ ಕಡಿದು ಮಂಟಪವ ಕಟ್ಟಿ ಮರವ ದೇವರೆಂದು ಕರೆವೆ ಗುಹೇಶ್ವರ. ಜೀವವ ಕೊಂದು ಜೀವಕ್ಕೆ ಪೂಜೆ ಮಾಡುವೆ ಗುಹೇಶ್ವರ. ಕಲ್ಲ ಕೆತ್ತಿ ಕಟ್ಟಿ ಕಡೆಯೊಳಗಿಟ್ಟು ಕೈ ಮುಗಿದು ನಿಂದೆಡೆ ಆ ಕಲ್ಲು ಬಲ್ಲುದೇ ಗುಹೇಶ್ವರ. ಅಂದ್ರ ಮರಗಳನ್ನ ಕಡಿದು ಅದೇ ಮರದಿಂದ ಗುಡಿ ನಿರ್ಮಿಸುವ ಮಾಡುವ ಮನುಜನೇ, ಆ ಮರವನ್ನೇ ನೀವು ದೇವರೆಂದು ಪೂಜೆ ಮಾಡ್ತೀಯಲ್ಲ, ಇದು ಸರಿ? ಒಂದು ಕಡೆ ಮರಗಳ ನಾಶಕ್ಕೆ ನೀನೇ ಕಾರಣ, ಮತ್ತ ಅದೇ ಮರಗಳನ್ನ ನೀನು ಪೂಜೆಯಿಂದ ನೋಡುವುದು ಸರಿ? ಮತ್ತ ಈ ವಚನ ಮುಂದುವರಿದು ಪ್ರಾಣಿಗಳನ್ನ ಬಲಿ ಕೊಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡುವ ರೀತಿ ಸರಿಯೇ? ಅಂದ್ರೆ ಇಲ್ಲಿ ಜೀವಹಿಂಸೆಯನ್ನ ಕಲ್ಲಿನಿಂದ ದೇವಾಲಯ ನಿರ್ಮಿಸಿ ಪೂಜಿಸಿದರೆ ಫಲ ದೊರೆಯುವುದೇ? ಪ್ರಕೃತಿಯೇ ನಿಜವಾದ ದೇವಾಲಯ. ಕಾಡಿನ ನಾಶ, ಜೀವಿಗಳ ಹತ್ಯೆ ಒಳ್ಳೆಯದಲ್ಲ. ಪರಿಸರದಲ್ಲಿ ಸಮತೋಲನ ಅವಶ್ಯವಾಗಿದೆ. ಕಲ್ಲಿನ ಗುಡಿಯೇ ಗುಡಿಯಲ್ಲ, ಹಸಿರಿನ ಗಿಡ. ಇದರ ರಕ್ಷಣೆಯೇ ನಿಜವಾದ ಪೂಜೆ. ಹಸಿರಿನ ರಕ್ಷಣೆಯೇ ನಿಜವಾದ ಭಕ್ತಿ ಎನ್ನುವುದು ಈ ವಚನನ ಬರೆಯುತ್ತಾ ಜನಸಾಮಾನ್ಯರ ಕಣ್ಣುಗಳನ್ನು ತೆರೆಯುವ, ಅವರಲ್ಲಿ ಜ್ಞಾನ ಬೆಳಕು ಮೂಡಿಸುವ, ಆ ಮೂಲಕ ಪರಿಸರ ಪ್ರಜ್ಞೆ ಬೆಳೆಸುವ ಪ್ರಯತ್ನ ಮಾಡಿದರು. ಇಂದು ಸುಶಿಕ್ಷಿತ ಸಮಾಜ ಈ ವಚನಗಳನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಇಂದಿನ ಕಾಲಘಟ್ಟಕ್ಕೆ ಅನ್ವಯ ಮಾಡಿಕೊಳ್ಳಬೇಕಾಗಿದೆ. ಭೂಮಿ, ಜಲ, ವಾಯು ಇವುಗಳ ಮಲಿನತೆ ಮಾಡಿದಂತೆ ನೋಡಿಕೊಳ್ಳಬೇಕಾಗಿದೆ. ಹೀಗಾಗಿ ಅಂದಿನ ವಚನಗಳು ಕೂಡ ಇಂದು ಕೂಡ ಪ್ರಸ್ತುತಿ ಪಡೆದಿವೆ. ಅದರೊಟ್ಟಿಗೆ ಪ್ರಸಿದ್ಧ ವಚನಕಾರರಾಗಿರ್ತಕ್ಕಂಥ ಸಿದ್ದರಾಮರವರ ಒಂದು ಪರಿಸರದ ವಚನ ಹೀಗಿದೆ: ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಬಾವಿಯ ನೀರನ್ನು ಬಾವಿಗೆ ಚೆಲ್ಲಿ, ಹೊಳೆಯ ನೀರನ್ನು ಹೊಳೆಗೆ ಚೆಲ್ಲಿ, ಮಡು ಮುಚ್ಚಿ ಹಾಕದಿರು ಮಗನೇ, ನೀರೇ ಪ್ರಾಣ ನೀರೇ ಲಿಂಗ, ವರವ ಪಡೆದವರಾರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ವಚನವು ನೀರಿನ ಸಂರಕ್ಷಣೆಯನ್ನ ಹೇಳುತ್ತದೆ. ಮಳೆ ಬಂದಾಗ ಆ ನೀರು ಕೆರೆಯನ್ನು ತುಂಬುವಂತಾಗಲಿ, ನೀರು ಅನ್ಯಥಾ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು. ಇದರಿಂದ ಅಂತರ್ಜಲ ಪ್ರಮಾಣ ಹೆಚ್ಚಾಗುತ್ತದೆ, ಬಾವಿಯ ನೀರು ಹೆಚ್ಚಾಗುತ್ತದೆ. ಮನೆಯ ಮೇಲ್ಛಾವಣಿಯ ನೀರು, ಬೀದಿಯ ಬದಿಯ ನೀರು ಇವೆಲ್ಲವೂ ಬಾವಿ, ಹೊಳೆ, ಹಳ್ಳ, ಕೆರೆಗಳಲ್ಲಿ ಸಂಗ್ರಹವಾಗಬೇಕು. ಪ್ರತಿ ಹನಿ ನೀರು ಪೋಲಾಗಬಾರದು ಎನ್ನುವ ಸದುದ್ದೇಶ ಇಲ್ಲಿದೆ. ಇವೆಲ್ಲವೂ ಕೂಡ ನಮ್ಮ ಬದುಕಿನಲ್ಲಿ ಜಾರಿಯಾಗಬೇಕಾಗಿದೆ ಎನ್ನುತ್ತಾ ನೀರು ಅಮೃತಕ್ಕೆ ಸಮಾನ, ಅದನ್ನು ಮಿತಿಯಾಗಿ ಬಳಸಬೇಕು ಅನ್ನುವ ಚಿಂತನೆಯು ಇಂದಿಗೂ ಕೂಡ ನಮಗೆ ಅನ್ವಯವಾಗುತ್ತದೆ. ಈ ವಚನ ನೀರಿನ ಸದ್ಬಳಕೆಯನ್ನ ಸಾರುತ್ತದೆ. ಅದೇ ರೀತಿಯಾಗಿ ಶ್ರೇಷ್ಠ ವಚನಕಾರರಾಗಿರ್ತಕ್ಕಂಥ ಗಟ್ಟಿವಾಳಯ್ಯ ಅವರು ಕೂಡ ಅನೇಕ ಪರಿಸರಕ್ಕೆ ಸಂಬಂಧಪಟ್ಟಂತ ವಚನಗಳನ್ನ ಬರೆದಿದ್ದಾರೆ. ಒಂದು ವಚನವನ್ನ ನಾವು ನೋಡುವುದಾದರೆ, ನಡೆದಾಡುವ ದೇವರು ಮರವಯ್ಯ, ನುಡಿಯದ ದೇವರು ಕಲ್ಲವಯ್ಯ, ಹರಿಯುವ ದೇವರು ನೀರವಯ್ಯ, ಬೆಳೆಯುವ ದೇವರು ಬೆಳೆಯವಯ್ಯ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಅಂದ್ರೆ ಅವರು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅಂತಕ್ಕಂಥ ಅಂಕಿತ ನಾಮವನ್ನು ಇಟ್ಟುಕೊಂಡು ಅವರು ಗಟ್ಟಿವಾಳಯ್ಯ ಶರಣರು ಅನೇಕ ವಚನಗಳನ್ನು ಬರೆದಿದ್ದಾರೆ. ಈ ವಚನಗಳಲ್ಲಿ ಅವರು ಹೇಳುವ ಚಿಂತನೆ ಎಷ್ಟೊಂದು ಅದ್ಭುತವಾಗಿದೆ ಅಂದ್ರೆ, ಮರವೇ ಜೀವಂತ ದೇವರು, ಅದು ನಮಗೆ ಉಸಿರಾಡಲು ಗಾಳಿ ಕೊಡುತ್ತದೆ, ಬೆಳೆಯಲು ಮಳೆ ತರುತ್ತದೆ, ಪಕ್ಷಿಗಳಿಗೆ ಆಶ್ರಯ ನೀಡುತ್ತದೆ. ಹೀಗಾಗಿ ಮರ ದೈವದ ಸ್ವರೂಪ, ದೇವರ ಪ್ರತಿರೂಪ. ಅಷ್ಟೇ ಅಲ್ಲದೆ ಅವರು ಇನ್ನೂ ಮುಂದುವರಿದು ಹೇಳ್ತಾರಂದ್ರೆ, ಕಲ್ಲು ದೇವರು ದೇವರಲ್ಲ, ಅದನ್ನು ಪೂಜಿಸುವ ಬದಲು ಪ್ರಕೃತಿಯನ್ನು ಪೂಜಿಸಿರಿ ಎಂದು ಶರಣ ಗಟ್ಟಿವಾಳ ಅವರು ಕರೆಯನ್ನ ನೀಡುತ್ತಾರೆ. ಪರಿಸರಕ್ಕೆ ದೈವ ರೂಪವನ್ನು ನೀಡಿ ಅದನ್ನು ಜತನದಿಂದ ಕಾಪಾಡಿಕೊಳ್ಳಬೇಕು ಎನ್ನುತ್ತಾರೆ. ಮತ್ತೆ ಅವರು ಹರಿಯುವ ನೀರಿನಲ್ಲಿ
ಬೆಳೆಯುವ ಬೆಳೆಯಲ್ಲಿ ದೇವರನ್ನು ಕಾಣಿರಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಅಕ್ಕ ಮಹಾದೇವಿಯು ಕೂಡ ಒಂದು ಪರಿಸರ ಸಂಬಂಧಿತ ಕವನಗಳು ಕೂಡ ವಚನಕ್ಕೂ ಕೂಡ ಬರೆದಿದ್ದಾರೆ. ಅಕ್ಕನ ವಚನ ಹೀಗಿದೆ: ಕಾಡೊಳು ಕಲ್ಲೊಳು ಮುಳ್ಳೊಳಗೆ ಗಿಡದೊಳಗೆ ಹೊಳೆಯುವ ನೀರೊಳಗೆ ಗಾಳಿಯಲ್ಲಿರುವ ಪರಿಮಳದಲ್ಲಿ ನಿಂದು ನೋಡಯ್ಯ ನನ್ನನ್ನು, ಎಲ್ಲೆಲ್ಲೂ ನೀನೇ ಕಾಣೆ ಚೆನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ ಕಾಡಿನಲ್ಲಿ, ಶಿಲೆಯಲ್ಲಿ, ಮುಳ್ಳಲ್ಲಿ, ಗಿಡಗಳಲ್ಲಿ, ಓಡುವ ನೀರಿನಲ್ಲಿ ಚೆನ್ನ ಮಲ್ಲಿಕಾರ್ಜುನ ಇದ್ದಾನೆ. ಪ್ರಕೃತಿಯೇ ದೇವರು ಎನ್ನುವ ಅನನ್ಯ ಭಕ್ತಿಯನ್ನ ತೋರುತ್ತಾಳೆ. ಪರೋಕ್ಷವಾಗಿ ಪರಿಸರದಲ್ಲಿ ದೇವರಿದ್ದಾನೆ, ಪರಿಸರವನ್ನ ದೇವರಂತೆ ನೋಡುವ ನೋಟ ಬೆಳೆಸಿಕೊಳ್ಳಬೇಕು ಎನ್ನುವ ಉಕ್ತಿ ಇಲ್ಲಿದೆ. ಅಕ್ಕನ ಇನ್ನೊಂದು ವಚನ ಹೀಗಿದೆ: ಬೆಟ್ಟವೇರಿದರೆ ಲಿಂಗ ಕಾಣೆ, ಕಾಡನ್ನು ಹುಡುಕಿದರೆ ಜಂಗಮ ಕಾಣೆ, ನದಿಯೊಳು ಮುಳುಗಿದರೆ ಪ್ರಸಾದ ಕಾಣೆ, ಎಲ್ಲವೂ ನೀನೇ ಚೆನ್ನ ಮಲ್ಲಿಕಾರ್ಜುನ. ಅಂದ್ರ ಅಕ್ಕನಿಗೆ ದೇವಸ್ಥಾನ ಬೇಡವೇ ಬೇಡ, ಕಾಡೇ ಮಠ, ನದಿಯೇ ತೀರ್ಥ, ಮರವೇ ಗುರು, ಪರಿಸರದಲ್ಲಿ ಎಲ್ಲವೂ ಇದೆ. ಈ ಬೆಟ್ಟ, ಕಾಡು, ನೀರು ಎಲ್ಲವೂ ಲಿಂಗ ಸ್ವರೂಪ. ಹೀಗಾಗಿ ಇವುಗಳನ್ನು ನಾವು ಕಾಪಾಡಬೇಕು. ಪರಿಸರ ಮಾಲಿನ್ಯ ಸಲ್ಲದು ಎನ್ನುವ ವಚನದಲ್ಲಿ ಆಶಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಪ್ರಕೃತಿಯಿಂದ ಏನೆಲ್ಲವನ್ನೂ ಪಡೆಯುವ ನಾವುಗಳು ಈ ಪ್ರಕೃತಿಗೆ ಏನನ್ನಾದರೂ ನೀಡಬೇಕಲ್ಲವೇ? ಅಂದ್ರೆ ಪ್ರಕೃತಿಗೆ ನೀಡಬೇಕಾಗಿದ್ದು ಅದು ಮಲಿನವಾಗದಂತೆ ನೋಡಿಕೊಳ್ಳುವುದೇ ಆಗಿದೆ. ಅದೇ ನಾವು ಪರಿಸರಕ್ಕೆ ನೀಡುವ ಗೌರವ ಎನ್ನುವುದನ್ನ ಅಕ್ಕ ಈ ವಚನದ ಮೂಲಕ ನಮ್ಮನ್ನ ಗಮನವನ್ನ ಸೆಳೆಯುತ್ತಾಳೆ. ಅಂದ್ರೆ ಈ ಒಂದು 12ನೇ ಶತಮಾನದಲ್ಲಿ ವಚನಕಾರರು ಪ್ರಕೃತಿಯನ್ನ ಕೇವಲ ಭೋಗದ ವಸ್ತುವಾಗಿ ನೋಡದೆ ಅದಕ್ಕೆ ದೈವದ ಸ್ವರೂಪವನ್ನ ನೀಡಿದರು. ಮತ್ತೆ ಪರಿಸರವೇ ಬದುಕಿಗೆ ಆಧಾರ ಅನ್ನುವಂತಹ ಕಿವಿ ಮಾತುಗಳನ್ನ ಹೇಳಿದರು. ಇಂದಿನ ಆಧುನಿಕ ಜಗತ್ತಿನಲ್ಲಿ ಮಾನವ ಸ್ವಾರ್ಥ, ದುರಾಸೆಯಿಂದ ಪ್ರಕೃತಿಯನ್ನ ಅವಸಾನವನ್ನ ಮಾಡ್ತಾ ಇದ್ದಾನೆ. ಮಣ್ಣು, ನೀರು, ಗಾಳಿ ಇವೆಲ್ಲವೂ ಶುದ್ಧವಾಗಿ ಇಟ್ಟಿಲ್ಲ. ಕಾಡಿನ ಹಸಿರು ಕಡಿಮೆಯಾಗುತ್ತಿದೆ. ಅದಕ್ಕೆ ಈ ಭವಿಷ್ಯದಲ್ಲಿ ಸುಸ್ಥಿರ ಬದುಕಿಗೆ ಶರಣರ ಸರಳ ಹಾಗೂ ಪರಿಸರದ ಸ್ನೇಹಿ ಈ ಏನು ವಚನಗಳು ಹೇಳ್ತಾರಲ್ಲ ಆ ಆಶಯಗಳನ್ನ ಜೀವನ ಶೈಲಿಗಳನ್ನಾಗಿ ಅಳವಡಿಸಿಕೊಳ್ಳುವ ಅಗತ್ಯತೆಗಳನ್ನ ನಾವು ವಚನಗಳ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ. ಪರಿಸರವನ್ನ ಭೌತಿಕ ವಸ್ತುವಾಗಿ ನೋಡದೆ ಅದು ದೈವತ್ವದ ಅಭಿವ್ಯಕ್ತಿ ಮತ್ತು ಮನುಷ್ಯ ಪ್ರಕೃತಿ ಒಂದೇ ಅನ್ನುವುದನ್ನ ನಾವು ನಂಬಬೇಕಾಗಿದೆ. ಜೊತೆಗೆ ಪಶು, ಪ್ರಾಣಿ, ಕೀಟ, ಸಸ್ಯ ಸಂಕುಲನ ಸಮತೋಲನವಾಗಿದ್ರೆ ಮಾತ್ರ ಜಗತ್ತು ಚೆನ್ನಾಗಿರುತ್ತದೆ ಅಂತಕ್ಕಂಥ ಅನೇಕ ಆಶಯಗಳು ಈ ವಚನಗಳಲ್ಲಿ ಇವೆ. ಆಮೇಲೆ ಮತ್ತೋರ್ವ ವಚನಕಾರರಾಗಿರ್ತಕ್ಕಂಥ ಮೋಳಿಗೆ ಮಾರಯ್ಯನವರು, ಅವರು ಕೂಡ ತುಂಬಾ ಚೆನ್ನಾಗಿ ಪರಿಸರ ಸಂಬಂಧಿತ ನಿಲುವುಗಳನ್ನ ವಚನಗಳ ಮೂಲಕ ನಮಗೆ ನೀಡಿದ್ದಾರೆ. ಕೆರೆ ತುಂಬಿದರೆ ಊರು ತುಂಬೀತು, ಮರ ಬೆಳೆದರೆ ಮಳೆ ಬಂದೀತು, ಮಳೆ ಬಂದರೆ ಬೆಳೆ ಬಂದೀತು, ಎರೆ ಬಿದ್ದರೆ ಮಣ್ಣು ಫಲವತ್ತಾಗಿತ್ತು, ಉಳುಮೆ ಮಾಡಿದರೆ ಹಸಿವು ತೀರಿತು, ಎಲ್ಲವೂ ಒಂದಕ್ಕೊಂದು ಕೊಂಡಿ ಮೂಳಿಗೆ ಮಾರಯ್ಯ. ಅಂದ್ರ ಎಂಥ ಅದ್ಭುತವಾಗಿರ್ತಕ್ಕಂಥ ಚಿಂತನೆ ಈ ವಚನದೊಳಗಿದೆ. ಕೆರೆಯಲ್ಲಿ ನೀರಿದ್ರೆ ಮಾತ್ರ ಊರಿಗೆ ಕೊರತೆ ಇಲ್ಲ, ಮರಗಳಿದ್ದರೆ ಮಳೆ ಬರುತ್ತೆ, ಮಳೆ ಇದ್ದರೆ ಬೆಳೆ. ಹೀಗೆ ನಾವು ಗಿಡ ಮರಗಳನ್ನ ಬೆಳೆಸಿದರೆ ಬೆಳೆಯಿಂದಾಗಿ ಬೇಸಾಯ ಉತ್ತಮವಾಗಿ ನಡೆಯುತ್ತದೆ. ಎಲ್ಲವೂ ಒಂದಕ್ಕೊಂದು ಸರಪಳಿ ಇದ್ದ ಹಾಗೆ ಪರಿಸರವೂ ಕೂಡ ಬೇಸಾಯದ ಮೇಲೆ ಪರಿಣಾಮ ಬೀರುತ್ತದೆ. ಮಾನವನ ಜೀವನದ ಮೇಲೆಯೂ ಕೂಡ ಪರಿಣಾಮ ಬೀರುತ್ತದೆ. ಹೀಗಾಗಿ ಪರಿಸರದ ಉಳಿವು ನಮ್ಮ ಉಳಿವಾಗಿದೆ, ಅದರ ಅಳಿವು ನಮ್ಮ ಅಳಿವೇ ಆಗಿದೆ ಎನ್ನುವ ಎಚ್ಚರಿಕೆಯನ್ನ ಈ ವಚನಕಾರರು ನೀಡುತ್ತಾರೆ. ಜೊತೆಗೆ ಅಲ್ಲಮ ಪ್ರಭುಗಳ ಇನ್ನೊಂದು ವಚನ ಬಹಳ ವಿಶಿಷ್ಟವಾಗಿದೆ. ಅವರು ಹೀಗೆ ಹೇಳುತ್ತಾರೆ: ಮಣ್ಣ ಮುಟ್ಟಿದರೆ ಮಣ್ಣಾಗು, ಮರವ ಮುಟ್ಟಿದರೆ ಮರವಾಗು, ಗಾಳಿಯ ಮುಟ್ಟಿದರೆ ಗಾಳಿಯಾಗು, ನೀರ ಮುಟ್ಟಿದರೆ ನೀರಾಗು, ಪ್ರಕೃತಿಯೊಳಗೆ ಲೀನವಾಗು ಗುಹೇಶ್ವರ. ಎಂತಹ ವಿಶೇಷವಾಗಿರ್ತಕ್ಕಂಥ ವಚನ ಇದು. ಮಣ್ಣಿನಲ್ಲಿ ಬೆಳೆ ಬರುತ್ತದೆ, ಮಣ್ಣನ್ನು ಗೌರವಿಸು, ಅದನ್ನು ಹಾಳ ಮಾಡಬೇಡ. ಮರವು ಪರೋಪಕಾರಿ, ಅದು ಹಣ್ಣು ನೆರಳು ನೀಡುವುದರ ಜೊತೆಗೆ ಪಕ್ಷಿ ಕೀಟಗಳಿಗೆ ಆಶ್ರಯ ನೀಡುತ್ತದೆ. ನೀನು ಮರದಂತೆ ಪರೋಪಕಾರಿಯಾಗು. ಗಾಳಿಯು ಸಸ್ಯ ಕುಲಕ್ಕೆ ಪ್ರಾಣಿ ಕುಲಕ್ಕೆ ಉಪಕಾರಿ,
ನೀನು ಹಾಗೇ ಆಗು. ನೀರೇ ಜೀವಾಳ, ಅದನ್ನು ವ್ಯರ್ಥವಾಗಿಸಬೇಡ. ಜಲ ಅಮೃತಕ್ಕೆ ಸಮಾನ. ನೀರಿನಂತೆ ತಂಪಾಗಿ ಶುದ್ಧವಾಗಿ ಬಾಯಾರಿಕೆ ತೀರಿಸುವಂತ ಬದುಕು ನಮ್ಮದಾಗಬೇಕು. ಹೀಗೆ ಪ್ರಕೃತಿಯ ಹಾಗೆ ಮನುಷ್ಯ ನೀನು ಕೂಡ ಹಾಗೆ ಬದುಕು ಎನ್ನುವುದನ್ನ ಇಲ್ಲಿ ನಮಗೆ ವಚನಗಳ ಮೂಲಕ ಅರ್ಥ ಮಾಡಿಕೊಳ್ಳುತ್ತಾರೆ. ಕೊನೆಯ ಭಾಗದಲ್ಲಿ ಅಲ್ಲಮೋರು ಹೇಳಿದಂತೆ ಮನುಷ್ಯ ಪ್ರಕೃತಿಯಿಂದ ಬೇರೆಯಲ್ಲ, ಪ್ರಕೃತಿಯ ಭಾಗವೇ ಆಗಿದ್ದಾನೆ. ಪ್ರಕೃತಿಯೊಂದಿಗೆ ಜಗಳವಾಡದೆ ಅದರಲ್ಲಿ ಒಂದಾಗಿ ಪ್ರೀತಿಸಿ ಬದುಕಬೇಕು. ಅದುವೇ ನಿಜವಾದ ಗುಹೇಶ್ವರನ ಪೂಜೆ ಅನ್ನುತ್ತಾರೆ. ಇದಕ್ಕೆ ಪೂರಕವಾಗುವಂತೆ ಚನ್ನಬಸವಣ್ಣನವರ ವಚನ ಹೀಗಿದೆ: ನಾನು ಮೆಟ್ಟುವ ಭೂಮಿಯ ಭಕ್ತನ ಮಾಡಿದ್ದಲ್ಲದೆ ಮೆಟ್ಟನಯ್ಯ. ನಾನು ನೋಡುತ್ತಿಹ ಆಕಾಶ ಚಂದ್ರ ಸೂರ್ಯರ ಭಕ್ತರ ಮಾಡಿದಲ್ಲದೆ ನಾನು ನೋಡನಯ್ಯ. ಜಲವ ಭಕ್ತನ ಮಾಡಿದಲ್ಲದೆ ನಾನು ಬಳಸನಯ್ಯ. ನಾನು ಕೊಂಬ 18 ಧಾನ್ಯವ ಭಕ್ತನ ಮಾಡಿದಲ್ಲದೆ ಕೊಳ್ಳೆನು ಕೂಡಲ ಚನ್ನ ಸಂಗ ನಿಮ್ಮಾನೆ. ಈ ಒಂದು ವಚನದಲ್ಲಗ ಈ ರೀತಿಯಾದಂಥ ಆಶಯ ಇದೆಯಲ್ಲ, ಈ ಪ್ರಕೃತಿ ಮನುಷ್ಯನ ತಾಯಿ, ಅನ್ನ ನೀಡುವ ಅಮ್ಮ, ಸಲಹುವ ದೈವ. ಮನುಷ್ಯ ಬದುಕಿಗೆ ಬೇಕಾದುದನ್ನು ಈ ಪ್ರಕೃತಿಯೇ ನೀಡುತ್ತದೆ. ಹೀಗಾಗಿ ಮನುಷ್ಯ ಪ್ರಕೃತಿಯ ಆರಾಧಕನಾಗಬೇಕಾಗಿದೆ. ಆರಾಧನೆ ಎಂದರೆ ಸಂರಕ್ಷಿಸುವುದೇ ಆಗಿದೆ. ಎಲ್ಲವನ್ನು ಕೊಟ್ಟ ಈ ನಿಸರ್ಗಕ್ಕೆ ನಾವೇನು ಕೊಡಬೇಕು ಎನ್ನುವ ಕಳಕಳಿಯನ್ನ ಈ ವಚನ ಹೇಳುತ್ತದೆ. ಅಕ್ಕನ ಆಶಯವೂ ಕೂಡ ಅದೇ ಆಗಿದೆ. ಹೀಗೆ ವಚನಕಾರರು ರಚಿಸಿದ ವಚನಗಳಲ್ಲಿ ಮನುಷ್ಯನ ನಿಜವಾದ ಜೀವನ ಪರಿಸರದಲ್ಲಿದೆ. ಪರಿಸರಕ್ಕೆ ವ್ಯತಿರಿಕ್ತವಾಗಿ ಬಾಳಬಾರದು. ಒಂದು ವೇಳೆ ಸ್ವಾರ್ಥಕ್ಕಾಗಿ ಪರಿಸರದ ಮೇಲಿನ ಆಕ್ರಮಣದಿಂದ ಇಂದು ನಾವೆಲ್ಲ ಪರಿಸರ ಸಂಬಂಧಿತ ಅನೇಕ ತೊಂದರೆಗಳನ್ನ ಅನುಭವಿಸುತ್ತೇವೆ. ಅದಕ್ಕಾಗಿ ನಾವು ಪರಿಸರವನ್ನ ಪ್ರೀತಿಸಬೇಕು, ಪರಿಸರವನ್ನ ಆರಾಧಿಸಬೇಕು ಅಂತ ಹೇಳಿದರು. ಈ ಒಂದು ಬಸವಣ್ಣವರ ಒಂದು ವಚನದ ಕೆಲವು ಸಾಲುಗಳು ಇಂದಿನ ವರ್ತಮಾನದ ಬಿಕ್ಕಟ್ಟಿನ ಬಗ್ಗೆ ಹೇಳ್ತವೆ. ಒಲೆ ಹೊತ್ತಿ ಉರಿದೆಡೆ ನಿಲ್ಲಬಹುದಲ್ಲವೇ, ದರೆ ಹೊತ್ತಿ ಉರಿದರೆ ನಿಲ್ಲಲಾರದು. ನೋಡ್ರಿ, ಭೂಮಿಯ ತಾಪಮಾನದ ಏರಿಕೆ ಆಗಿರ್ಬೋದು, ಪರಿಸರದ ಅಸಮತೋಲನದಿಂದ ಆಗುವಂತ ಭೂಕಂಪ, ಸುನಾಮಿ, ಚಂಡಮಾರುತಗಳಂತ ಪ್ರಕೃತಿ ವಿಕೋಪಗಳಿಂದ ಭೂಮಿ ಉರಿದರೆ ನಾವು ಬದುಕೋದೇ ಕಷ್ಟ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಕಾಡಿನ ಹಸಿರು ಕಡಿಮೆ ಆಗಿರುವುದೇ ಕಾರಣ. ಅದಕ್ಕೆ ಪರಿಸರ ನಾಶವನ್ನ ಮಾಡಬಾರ್ದು. ನಾವು ಪರಿಸರ ನಾಶ ಅಂದ್ರೆ ಕೇವಲ ಕಾರ್ಖಾನೆ ಹಾಗೂ ವಾಹನಗಳು ಉಗುಳುವ ಹಾಗೆ ಅಷ್ಟೇ ಅಲ್ಲ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಗರ ಪ್ರದೇಶಗಳಲ್ಲಿ ಕೆರೆಗಳನ್ನ ಮುಚ್ಚಿ ನೆಲಸಮ ಮಾಡುತ್ತಿದ್ದೇವೆ. ಬೇಸಾಯದ ಹೊಲಗಳನ್ನ ಸರಿಸಿ ಪ್ಲಾಟ್ಗಳನ್ನಾಗಿ ರಿಯಲ್ ಎಸ್ಟೇಟ್ ಉದ್ಯಮಗಳಾಗಿ ಮಾಡ್ತಾ ಇದ್ದೇವೆ. ಇವೆಲ್ಲ ಪರಿಸರದ ಅಸಮತೋಲನಕ್ಕೆ ಕಾರಣವಾಗಿವೆ. ಇವೆಲ್ಲದಕ್ಕೂ ಪ್ರಕೃತಿ ತಕ್ಕ ಉತ್ತರವನ್ನ ಆಗಾಗ ನೀಡುತ್ತಲೇ ಬಂದಿದೆ. ಅತಿವೃಷ್ಟಿ, ಅನಾವೃಷ್ಟಿಗಳನ್ನ ನಾವು ಎದುರಿಸಿದ್ದೇವೆ, ಅನುಭವಿಸಿದ್ದೇವೆ. ಪ್ರಕೃತಿ ಒಂದು ಭಾಗವಾಗಿರ್ತಕ್ಕಂಥ ನಾವು ಪ್ರಕೃತಿಯೊಂದಿಗೆ ನಡಿಬೇಕು. ಪ್ರಕೃತಿಗೆ ನಾವು ಎಸಗುತ್ತಿರುವ ಕ್ರೌರ್ಯದ ಫಲವಾಗಿ ಇಂದು ನಾವು ಹಲವಾರು ಪ್ರಾಕೃತಿಕ ಅವಘಡಗಳನ್ನ ನಾವು ಆಹ್ವಾನಿಸಿದ್ದೇವೆ. ಇದಕ್ಕೆಲ್ಲ ಒಂದು ಪರಿಹಾರ ಅಂದ್ರೆ ನಾವೆಲ್ಲ ಪರಿಸರ ಸಂಸ್ಕೃತಿ ನಮ್ಮದಾಗಬೇಕಾಗಿದೆ. ಬಂಧುಗಳೇ, ವಚನ ಸಾಹಿತ್ಯ ನಮ್ಮ ಬದುಕಿನ ಭಾಗವಾಗಬೇಕಾಗಿದೆ. ವಚನಗಳು ಇಂದಿನ ಬಹುತೇಕ ಜಟಿಲ ಸಮಸ್ಯೆಗಳಿಗೆ ಉತ್ತರ ಹೇಳುವಂತಿವೆ. ಹೀಗಾಗಿ ನಾವು ಮನೆಯಲ್ಲಿ ಮಕ್ಕಳಿಗೆ ಬಾಲ್ಯದಿಂದಲೇ ವಚನಗಳನ್ನು ರೂಢಿಸ್ತಕ್ಕಂಥ ಪರಂಪರೆಯನ್ನ ನಾವು ಮನೆಗಳಲ್ಲಿ ಜಾರಿಗೆ ತರಬೇಕಾಗಿದೆ. ಶಾಲೆಗಳಲ್ಲೂ ಕೂಡ ಜಾರಿಗೆ ತರಬೇಕಾಗಿದೆ. ವಚನ ಸಾಹಿತ್ಯದ ಕುರಿತಾಗಿ ಮಾತುಗಳು, ಸಂವಾದಗಳು, ಚರ್ಚೆಗಳು ಆಗಬೇಕಾಗಿದೆ. ಅದು ಕೂಡ ಅನುಭವ ಮಂಟಪದ ರೀತಿಯಲ್ಲಿ ಒಂದೆಡೆ ಸೇರಿ ಆಲೋಚನೆ ಮಾಡಬೇಕಾಗಿದೆ. ಬಹುಮುಖ್ಯವಾಗಿ ನಾನು ಹೇಳುವುದಷ್ಟೇ, ವಚನಗಳನ್ನು ಹೇಳುವುದಷ್ಟೇ ಅಲ್ಲ, ವಚನಗಳ ಆಶಯಗಳನ್ನ ನಾವು ಬದುಕಿನಲ್ಲಿ ಜಾರಿಗೆ ತರಬೇಕಾಗಿದೆ. ವಚನಗಳನ್ನ ಮಾತಿನ ಸೌಂದರ್ಯಕ್ಕೆ ಬಳಸದೆ, ಭಾಷಣಗಳ ಮೆರುಗಿಗೆ ಸೀಮಿತವಾಗದೆ ಅವು ನಿಜಕ್ಕೂ ನಮ್ಮ ಜೀವನದೊಳಗೆ ಜಾರಿ ತರಬೇಕಾಗಿದೆ. ಅನೇಕ ವಚನಗಾರರು ಆಗಿನ ಸಂದರ್ಭದಲ್ಲೇ ಪರಿಸರದ ಮಹಿಮೆಯ ಕುರಿತು, ಗರಿಮೆಯ ಕುರಿತು, ಹಿರಿಮೆಯ ಕುರಿತು ಅವರು ವಚನಗಳನ್ನು ಹೇಳಿದರು ಮತ್ತು ಆ ಮೂಲಕ ತಿಳಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆದರೆ ಇಂದು ಸುಶಿಕ್ಷಿತರ ಸಂಖ್ಯೆ ಹೆಚ್ಚಾದಂತೆ ಪರಿಸರದ ಮಾಲಿನ್ಯತೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೌಕರ್ಯಗಳ ಹೆಸರಿನೊಳಗ ಪರಿಸರದ ಕಗ್ಗೋಲಿ ನಡೀತಾ ಇದೆ. ಇವುಗಳಿಗೆಲ್ಲ ಅಂತಿಮ ಪರಿಹಾರ ಅಂದ್ರೆ ವಚನಕಾರರ
ವಚನಗಳ ಆಶೆಯನ್ನ ಪಾಲಿಸುವುದೇ ಆಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಬಂಧುಗಳೇ, ಇಲ್ಲಿವರೆಗೆ ನನ್ನ ಓದಿನ ಸೀಮಿತೆಯ ಪರಿಧಿಯೊಳಗ ಮತ್ತು ಕೆಲವು ವಚನಕಾರರ ವಚನಗಳ ಸಾರದೊಂದಿಗೆ ವಚನ ಸಾಹಿತ್ಯದಲ್ಲಿ ಪರಿಸರ ಪ್ರಜ್ಞೆ ಅಂತಕ್ಕಂಥ ವಿಷಯದ ಕುರಿತು ಕೆಲವೊಂದಿಷ್ಟು ಮಾತುಗಳನ್ನ ಹೇಳಲಿಕ್ಕೆ ನಾನು ಹೇಳಿದೆ. ಶರಣರ ವಚನಗಳು ನಮ್ಮ ಬದುಕಿನ ಬೆಳಕಾಗಲಿ, ಆ ಬೆಳಕೇ ನಮ್ಮ ಜೀವನದ ಪಥವಾಗಲಿ ಎನ್ನುವ ಸದಾಶಯ ನನ್ನದು. ಈ ಮೂಲಕ ಮತ್ತೆ ಈ ವಚನ ಸಾಹಿತ್ಯದ ಓದಿಗೆ ಅನುವು ಮಾಡಿ ಮಾತಾಡುವಂತೆ ಅವಕಾಶ ನೀಡಿದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಪರಿಸರ ರಕ್ಷಣೆಯ ಬಗ್ಗೆ, ಪರಿಸರದಲ್ಲಿ ದೈವತ್ವವನ್ನು ಕಾಣುತ್ತಿದ್ದ ಶರಣರ ಬಗ್ಗೆ ಹಲವಾರು ಶರಣರ ವಚನಗಳ ಉಲ್ಲೇಖದೊಂದಿಗೆ ಒಂದು ಅರ್ಥಪೂರ್ಣವಾಗಿ ಸರಳವಾಗಿ ಉಪನ್ಯಾಸವನ್ನ ನೀಡಿದ್ರಿ. ಪರಿಸರದ ಬಗ್ಗೆ ವಚನಗಳನ್ನ ರಚಿಸಿದ್ದರಲ್ಲಿ ಅಕ್ಕ ಮಹಾದೇವಿ ಅಗ್ರಗಣ್ಯಳ ಅಂತ ನನ್ನ ಅನಿಸಿಕೆ. ಈಗ ಈ ಉಪನ್ಯಾಸದ ಬಗೆಗೆ ಚರ್ಚೆಯನ್ನ ನಡೆಸಿಕೊಡ್ಬೇಕಂತ ಕಮ್ಮಾರ್ ಸರ್ ಅಲ್ಲಿ ಕೇಳ್ಕೊಳ್ತೀನಿ. ಶರಣಾರ್ಥಿಗಳು ಸರ್, ತುಂಬಾ ಅರ್ಥಪೂರ್ಣವಾಗಿ ತಮ್ಮ ಉಪನ್ಯಾಸವನ್ನ ನೀಡಿದ್ರೆ ಎಲ್ಲರಿಗೂ ಸಮಾಧಾನಕರವಾದಂತಹ ವಚನಗಳನ್ನ ತಿಳಿಸ್ತಾ ಪರಿಸರ ಪ್ರಜ್ಞೆ ವಚನಕಾರರಲ್ಲಿ ಹೇಗಿತ್ತು ಅಂತಕ್ಕಂಥದ್ದನ್ನ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳನ್ನ ಹೇಳ್ತಾ ಇಂದು ಸಂವಾದ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮೊದಲಿಗೆ ಶಿವಪ್ರಕಾಶ್ ಸರ್ ತಾವು ಮಾತಾಡ್ಬೋದಾ? ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಹೇಳಿ ಸರ್. ಕೇಳಿಸ್ತಾ ಇದೆಯಾ ಸರ್? ಹಾ, ಕೇಳಿಸ್ತಾ ಇದೆ. ಬಹಳ ಒಂದು ಉತ್ತಮವಾದಂತಹ ಉಪನ್ಯಾಸ ಅಂತಲೇ ಹೇಳ್ಬೇಕು. ಈ ಉಪನ್ಯಾಸವನ್ನ ನಾನು ಶರಣರ ವಚನಗಳನ್ನ ಕೇಳ್ತಾ ಇದ್ರೆ ಈ ಶರಣರ ವಚನಗಳನ್ನ ಒಂದು ಐತಿಹಾಸಿಕ ದಾಖಲೆ ಅಂತೇಳಿ ನಾನು ತೆಗೆದುಕೊಳ್ತೇನೆ. ಯಾಕೆಂದ್ರೆ ಆಧ್ಯಾತ್ಮಿಕ ಜಗತ್ತಿನಿಂದ ಬೇರೆಯಾಗಿ ಪರಿಸರದ ಬಗ್ಗೆ ಶರಣರು ಮಾತಾಡಿದರೆ ಅದೆಲ್ಲ ಒಂದು ಐತಿಹಾಸಿಕ ದಾಖಲೆ. ಈಗ ಸರಿಸುಮಾರು 1000 ವರ್ಷಗಳ ಹಿಂದೂ ಕೂಡ ಮನುಷ್ಯ ಮತ್ತು ಪ್ರಕೃತಿಯ ಮಧ್ಯೆ ಸೆಣಸಾಟ ನಡೆದಿತ್ತು ಅನ್ನೋದನ್ನ ಅನೇಕ ವಚನಕಾರರ ವಚನಗಳು ನಮ್ಗೆ ಹೇಳುತ್ತೆ. ಇವರೇ ನಮ್ಮ ಇವತ್ತಿನ ತಜ್ಞರು, ವಿಷಯ ತಜ್ಞರು ಹೇಳಿದಾಗೆ ಆದಿ ಪ್ರಕೃತಿ ಮತ್ತು ಜೀವ ಪ್ರಕೃತಿ ಬೇರೆ ಬೇರೆಯಲ್ಲ. ಆದಿ ಪ್ರಕೃತಿಯೇ ಜೀವ ಪ್ರಕೃತಿಯಾಗಿ ಜನ್ಮ ತಾಳುತ್ತೆ. ಹೊರಗಿನ ಗಾಳಿ ನನ್ನಲ್ಲಿ ಇದೆ, ಹೊರಗಿನ ಅಗ್ನಿ ನನ್ನಲ್ಲಿದೆ, ಹೊರಗಿನ ನೀರು ನನ್ನಲ್ಲಿದೆ. ಪಂಚಭೂತಗಳಿಂದ ಆದಂತಹ ದೇಹ ನಾನು ಪ್ರಕೃತಿಯಿಂದ ಬೇರೆಯಲ್ಲ ಅನ್ನುವಂಥ ಒಂದು ನಿಲುವನ್ನ ನನಗೆ ಕಟ್ಟಿಕೊಡುತ್ತೆ. ಹಾಗಾಗಿ ವಚನಕಾರರ ಈ ವಚನಗಳನ್ನ ಐತಿಹಾಸಿಕ ದಾಖಲೆಗಳು ಅಂತೇಳಿ ನಾವು ಪರಿಗಣಿಸಬೇಕು. 12ನೇ ಶತಮಾನದಲ್ಲಿ ಹೊತ್ತು ಕೂಡ ಪರಿಸರದ ಬಗ್ಗೆ ತೀವ್ರವಾದಂತಹ ಕಾಳಜಿಯನ್ನ ಶರಣರು ತೋರಿದ್ದಾರೆ ಅಂತ ಹೇಳಿದ್ರೆ ಆ ಹೊತ್ತಿಗೆ ಪರಿಸರದ ವಿನಾಶ ಪ್ರಾರಂಭವಾಗಿತ್ತು ಅಥವಾ ಸಾಕಷ್ಟು ಮುಂದುವರೆದಿತ್ತು ಅಂತ ನನ್ಗನ್ಸುತ್ತೆ. ಹಾಗಾಗಿ ಇವತ್ತೇನು ನಾವು ಬರ ಅಂತ ಹೇಳ್ತಾ ಇದ್ದೇವೆ, ಈ ಬರ ಭೂಮಿಗೆ ಹೊಸದಲ್ಲ, ಮನುಕುಲಕ್ಕೆ ಹೊಸದಲ್ಲ. ಶತಶತಮಾನಗಳಿಂದಲೂ ಕೂಡ ಈ ನೆಲ ಬರದಿಂದ ಕಂಗಾಲಾಗಿದೆ. ಶತಶತಮಾನಗಳಿಂದಲೂ ಯುಗಗಳಿಂದಲೂ ಕೂಡ ಪ್ರಾಕೃತಿಕ ವಿಕೋಪಗಳು ಭೂಮಿಯನ್ನ ಅಲ್ಲಾಡಿಸ್ತಲೇ ಬಂದಿವೆ. ಹಾಗಾಗಿ ನಾವು ಅದನ್ನ ಹೆಚ್ಚು ಹಾಳು ಮಾಡಿರ್ಬೋದು ಅಷ್ಟೇ ಹೊರತು ಎಂದೂ ಕೂಡ ಈ ನೆಲ ಅತ್ಯಂತ ಸುಭಿಕ್ಷಿತವಾಗಿತ್ತು, ಕಾಲ ಕಾಲಕ್ಕೆ ಮಳೆಯಾಗ್ತಾ ಇತ್ತು, ಕಾಲ ಕಾಲಕ್ಕೆ ಬೆಳೆ ಆಗ್ತಿತ್ತು ಅನ್ನುವಂಥದ್ದು ಕೇವಲ ಕಲ್ಪನೆ ಎನ್ನುವಂಥದ್ದು ನನ್ನ ಮಾತು. ಯಾಕೆಂದ್ರೆ ಇಲ್ಲ ಅಂತ ಹೇಳಿದ್ರೆ ಶರಣರು ಇಂತಹ ಅದ್ಭುತ ವಚನಗಳನ್ನು ರಚಿಸ್ತಾ ಇರ್ಲಿಲ್ಲ. ಈಗ ನೋಡಿ, ಆ ಹೊತ್ತಿನಲ್ಲೇ ಕಲ್ಯಾಣಕ್ಕೆ ಬರುವ ಮೊದಲು ಸಿದ್ದರಾಮೇಶ್ವರರು ಅನೇಕ ಕೆರೆಗಳನ್ನ, ಕಟ್ಟೆಗಳನ್ನ ಕಟ್ತಾರೆ. ಸಿದ್ದರಾಮೇಶ್ವರರು ನೀರಿನ ಸಂರಕ್ಷಣೆಗೆ ಅತ್ಯಂತ ಹೆಸರಾದಿಯಂತಹ ಶರಣರು. ಅವರು ಜನಕಲ್ಯಾಣಕ್ಕಾಗಿ ನೀರಿನ ಸಂರಕ್ಷಣೆಯನ್ನು ಮಾಡಬೇಕಾದ್ರೆ ನೀರಿನ ಬರ ಅಥವಾ ನೀರಿನ ಕೊರತೆ ಮಹಾರಾಷ್ಟ್ರದ ಆ ಭಾಗದಲ್ಲಿ ಎಷ್ಟೊಂದು ಇತ್ತು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಪರಿಸರ ಪ್ರಜ್ಞೆ ಅನ್ನುವಂಥದ್ದು ತಂತಾನೆ ಬರುವಂಥದ್ದಲ್ಲ. ಪರಿಸರ ಪ್ರಜ್ಞೆ ಬರೋಲಿಕ್ಕೆ ಅದರ ಅವಶ್ಯಕತೆ, ಅರಿವು ನಮಗೆ ಬೇಕಾಗುತ್ತೆ. ಹಾಗಾಗಿ ವಚನಗಳಲ್ಲಿ ಉಲ್ಲೇಖ ಆಗಿರುವಂತಹ ಇದು ಮತ್ತೊಂದು PhD ಪ್ರಬಂಧದ ವಿಷಯವೂ ಆಗಿರಬೇಕು. ಇದನ್ನ ಐತಿಹಾಸಿಕ ದಾಖಲೆಯಾಗಿ ತೆಗೆದುಕೊಂಡು ಆ ಕಾಲಮಾನದ ಪರಿಸರದ ಹಾನಿಯನ್ನ ಅಥವಾ ಪರಿಸರದ ಸುರಕ್ಷತೆಯನ್ನ ಕಟ್ಟಿಕೊಡುವಂತಹ ಒಂದು ಪ್ರಯತ್ನ ಆಗ್ಬೇಕು. ಹಾಗಾಗಿ ಪರಿಸರದ ಬಗ್ಗೆ ಬಹಳ ಅದ್ಭುತವಾದಂತಹ ವಿಚಾರಗಳನ್ನ ನಮ್ಮ ವಚನಕಾರರು ಮಂಡಿಸಿದ್ದಾರೆ. ಹಾಗಾಗಿ ನಮ್ಮ ಇವತ್ತಿನ ಉಪನ್ಯಾಸಕರು ಹೇಳಿದಾಗೆ ಪರಿಸರವನ್ನ ರಕ್ಷಿಸುವಂತಹ ಹೊಣೆ ನಮ್ಮೆಲ್ಲರದು ಆಗಿದೆ. ಪರಿಸರದ ರಕ್ಷಣೆಗೆ ನಾವೆಲ್ಲರೂ
ಕೈ ಜೋಡಿಸ್ಲೇಬೇಕು. ಪರಿಸರ ಇಲ್ಲ ಅಂತಾದ್ರೆ ನಾವ್ಯಾರೂ ಉಳಿಯೋದಿಲ್ಲ. ಈಗಾಗಲೇ ನಾವೇನು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೇವೆ, ಅದು ನಾವು 2050ರಲ್ಲಿ ಏನು ಮುಟ್ತೀವಿ ಅಂತ ಹೇಳಿದ್ವಿ, 1.5 ಡಿಗ್ರಿಯಷ್ಟು ಹೆಚ್ಚಿನ ತಾಪಮಾನವನ್ನ, ಆ ತಾಪಮಾನವನ್ನು ಈಗಾಗಲೇ ನಾವು ದಾಟಿಯಾಗಿದೆ. ಇನ್ನು 2026ರಲ್ಲೇ ನಾವು ದಾಟಿಬಿಟ್ಟಿದ್ದೇವೆ. ಹಾಗಾಗಿ ಈ ಭೂಮಿ ಬಹಳ ದಿನ ಬಾಳೋದಿಲ್ಲ ಅನ್ನುವಂಥದ್ದು ವೈಜ್ಞಾನಿಕರೇ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂಥ ಭೂಮಿಯನ್ನ ನಾವು ಇವತ್ತು ಉಪನ್ಯಾಸ ಹೇಳಿದ ಹಾಗೆ, ಈ ಭೂಮಿ ನಮಗೆ ದೇಣಿಗೆಯಾಗಿ ಬಂದದ್ದು. ಈ ಭೂಮಿಯ ಒಡೆತನ ಅಥವಾ ಮಾಲೀಕತ್ವ ನಮ್ಮದಲ್ಲ, ಭೂಮಿಯ ಸಂರಕ್ಷಣೆಯಷ್ಟೇ ನಮ್ಮದು. ಭೂಮಿಯನ್ನ ಒಂದು ತಾಯಿ ಅಂತ ನಾವು ಭಾವಿಸಿದ್ರೆ, ತಾಯಿಯನ್ನ ಸಾಕುವಂತಹ ಜವಾಬ್ದಾರಿ ಮಕ್ಕಳಾದ ನಮಗಿದೆ. ಹಾಗೂ ಇದು ನಮಗೆ ಮುಂದಿನ ಪೀಳಿಗೆಗೆ ಹಿಂದಿನವರು, ನಮ್ಮ ಪೂರ್ವಿಕರು ಕೊಡಮಾಡಿದಂತಹ ಒಂದು ಕಾಣಿಕೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ನಾವು ಮಕ್ಕಳಿಗೆ ಆಸ್ತಿ ಮಾಡಿಕೊಡೋದ್ರ ಬಗ್ಗೆ ಮಾತಾಡ್ತೇವೆ, ಆದ್ರೆ ಭೂಮಿಯೇ ನಾಶವಾದ್ರೆ ಆ ಆಸ್ತಿ ಪಾಸ್ತಿ ಚರಾಸ್ತಿಗಳಿಗೆ ಸ್ಥಿರಾಸ್ತಿಗಳಿಗೆ ಏನ್ ಅರ್ಥ ಇದೆ? ಹಾಗಾಗಿ ಭೂಮಿಯೊಟ್ಟಿಗೆ ನಮ್ಮೆಲ್ಲರ ಭವಿಷ್ಯ ತಳುಕು ಹಾಕೊಂಡಿದೆ ಎನ್ನುವ ಮಾತುಗಳೊಟ್ಟಿಗೆ ನನ್ನ ಒಂದೆರಡು ಅಭಿಪ್ರಾಯಗಳನ್ನು ಮುಗಿಸ್ತೇನೆ. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಶಿವಪ್ರಕಾಶ್ ಅವರ ಬಹಳ ಸುಂದರವಾದ ಒಂದು ವಿವರಣೆಯನ್ನ ನೀಡಿದ್ರಿ. ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಪ್ರಜ್ಞೆ ಇಂದಿನ ಅವಶ್ಯಕತೆ ಅಂತಕ್ಕಂಥ ಮಾತು. ಇಲ್ಲಿ ನಾನು ಒಂದು ವಿಷಯವನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ವಚನ ಸಾಹಿತ್ಯ ಮಂದಾರದ ಮಾರ್ಗದರ್ಶಕರಾದ ಶಂಕರ್ ದೇವನೂರ್ ಅವರ ಮಗಳು ಬಾಂಬೆ IIT-ನಲ್ಲಿ ಶಿ ಇಸ್ ಡೂಯಿಂಗ್ PhD ರಿಸರ್ಚ್ ಆನ್ ಎನ್ವೈರ್ಮೆಂಟ್ ಮೇಲೆನೆ ರಿಸರ್ಚ್ ಮಾಡ್ತಿದ್ದಾಳೆ. ಅವಳೊಂದು ಅದ್ಭುತವಾದಂತ ಒಂದು ಲೇಖನವನ್ನ ಬರೆದಿದ್ಲು. ಅದನ್ನ ನಾವೆಲ್ಲ ಕಡೆ ಉಲ್ಲೇಖನ ಕೂಡ ಮಾಡಿದೀವಿ. ಯುನೈಟೆಡ್ ನೇಷನ್ಸ್ ಅಲ್ಲಿ ದೇ ಹ್ಯಾವ್ ಡನ್ ದ ರೆಸೊಲ್ಯೂಷನ್ಸ್. 15 ರೆಸೊಲ್ಯೂಷನ್ ಅಲ್ಲಿ ಪ್ರಕೃತಿಯ ಭೂಮಿನ ಹೇಗೆ ಕಾಪಾಡಬೇಕು ಅಂತಕ್ಕಂಥದ್ದನ್ನ ಅದರಲ್ಲಿ ಇತ್ತು. ಅದರಲ್ಲಿ 2 ಆರ್ಟಿಕಲ್ಸ್, 15 ಮತ್ತು 17 ಆರ್ಟಿಕಲ್ಸ್ ಇದು ಪರಿಸರದ ಬಗ್ಗೆನೇ ಇದೆ ಅಂತಕ್ಕಂಥದ್ದನ್ನ ದೇವನೂರ್ ಅವರ ಮಗಳು ಅದನ್ನ ರಿಸರ್ಚ್ ಮಾಡ್ತಿದ್ದಾಳೆ ಬಾಂಬೆ IIT-ನಲ್ಲಿ. ಹಾಗಾಗಿ ತಮ್ಮ ಒಂದು ವಿವರಣೆ ಸೂಕ್ತ ಈ ಟಾಪಿಕ್ಗೆ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ, ನೋಡಿ ಶಿವಪ್ರಕಾಶ್ ಅವರು ದೂರದ ಮಸ್ಕಟ್ನಿಂದ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರಲ್ಲಿ ಇರ್ತಕ್ಕಂಥ ವಚನ ಸಾಹಿತ್ಯದ ಬಗ್ಗೆ ಪ್ರೀತಿ, ಆ ಭಕ್ತಿ ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತದೆ. ಶಿವಪ್ರಕಾಶ್ ಅವರೇ ಧನ್ಯವಾದಗಳನ್ನ ಹೇಳ್ತಾ ಮುಂದೆ ನೀಲಾಂಬಿಕಾ ಅಕ್ಕ ಅವ್ರು ಮಾತಾಡ್ತೀರಿ? ಹಾ ಹೇಳ್ರಿ ಅಕ್ಕ. ಮಾತಾಡಂದ್ರೆ ಆಡ್ತೀವಿ ಅಷ್ಟೇ. ಮಾತಾಡ್ರಿ ಅಕ್ಕ. ಎಲ್ಲರಿಗೂ ಶರಣಾರ್ಥಿಗಳು ಸರ್. ಸರ್ ಅವರು ಪರಿಸರ ವಿಷಯವನ್ನ ಕುರಿತು, ಶರಣರ ವಿಚಾರಗಳನ್ನ ಕುರಿತು ಅನೇಕ ಶರಣರ ಮಾತುಗಳನ್ನ ಇಲ್ಲಿ ಉಲ್ಲೇಖಿಸಿದ್ದಾರೆ. ಮೊದಲಿಗೆ ಸರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸುತ್ತಾ, ಇವತ್ತ ಪರಿಸರ ಅನ್ನುವಂತಹದ್ದು ಈಗಾಗ್ಲೇ ನೀವು ಹೇಳಿದಂತೆ ಅದೊಂದು ದೊಡ್ಡ ಸೈನ್ಸ್ ಆಗಿ ಅದು ಹೊರ ಹೊಮ್ತಾ ಇದೆ. ಎಲ್ಲದಕ್ಕೂ ಮೂಲವಾಗಿದೆ ಪರಿಸರ ಅನ್ನುವುದು. ಸರ್ ಅವರು ಮಾತಾಡುವಾಗ ಕಲಬುರಗಿಯಲ್ಲಿ ನಿನ್ನೆ ಮೊನ್ನೆ ಆದ ಭೂಕಂಪ ನೆನಪಾಯ್ತು. ಈ ಭಾಗದಲ್ಲೆಲ್ಲ ಈಗ ಭೂಕಂಪ ಪ್ರಾರಂಭ ಮಾಡಿದೆ. ಇದಕ್ಕೆ ಯಾರು ಹೊಣೆ ಅಂತ ಅನ್ನುವುದನ್ನ ಶಿವಪ್ರಕಾಶ್ ಸರ್ ಅವರು ತಮ್ಮ ಮಾತಿನಲ್ಲಿ ಹೇಳಿದ್ರು. ಮನುಷ್ಯನ ಅಜ್ಞಾನ ಇದಕ್ಕೆ ಮೂಲ ಕಾರಣ. ಮತ್ತು ಒಂದು ದಿನ ಮನುಷ್ಯ ತನ್ನ ಅಜ್ಞಾನದಲ್ಲೇ ತನ್ನ ಕೊನೆ ಆಗುತ್ತೆ ಅನ್ನುವಂತಹದ್ದು ಕೂಡ ಬಹುಜನ ಪರಿಸರವಾದಿಗಳ ಅಭಿಪ್ರಾಯ ಕೂಡ ಉಂಟು ಅನ್ನುವಂತಹ ಮಾತನ್ನು ಹೇಳ್ತಾ, ಶರಣರು ಬಸವಾದಿ ಪ್ರಮಥರು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದಂಥವರು. ಆ ಸಕಲ ಜೀವಾತ್ಮರಲ್ಲಿ ಈ ವಿಶ್ವವು ಕೂಡ ಒಂದು ಅನ್ನುವಂತಹದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ಪರಿಸರ ಅಂದ ತಕ್ಷಣ ಇಲ್ಲಿ ಪಶು ಪಕ್ಷಿ ಪ್ರಾಣಿ ಗಿಡ ಮರ ಬಳ್ಳಿ ನೀರು ಏನೆಲ್ಲವೂ ಕೂಡ ಆ ಪರಿಸರ ಒಳಗೊಂಡಿರುತ್ತೆ. ಅಂತಹ ಸಕಲ ಜೀವಾತ್ಮರ ಲೇಸನ್ನ ಬಯಸುವಂತಹ ಶರಣರು ಪ್ರಕೃತಿಯನ್ನ ಯಾವ ರೂಪದಲ್ಲಿ ಕಂಡ್ರು? ಮೊಟ್ಟ ಮೊದಲಿಗೆ ಪಂಚಭೂತಗಳನ್ನ ಶರಣರು ಬಹಳ ಗೌರವಿಸಿದವರು. ಪಂಚಭೂತಗಳು ತಮ್ಗೆ ಗೊತ್ತಿವೆ. ಭೂಮಿ, ಆಕಾಶ, ಗಾಳಿ, ಬೆಂಕಿ, ಈ 5
ಪಂಚಭೂತಗಳೇನಿದಾವೆ ಇದನ್ನ ಬ್ರಹ್ಮಾಂಡ ಅಂತ ಹೇಳಿ ಗುರುತಿಸಿ ಆ ಬ್ರಹ್ಮಾಂಡಕ್ಕೆ ಬಸವಾದಿ ಪ್ರಮಥರು ಶರಣು ಹೋದವರು. ಯಾಕೆ ಹೋದವರು ಅಂದ್ರೆ ಪಂಚಭೂತಗಳಂತೆ ಪಂಚೇಂದ್ರಿಯಗಳಿಂದ ಉಂಟಾದ ಈ ಪಿಂಡಾಂಡ, ಕಣ್ಣು ಮೂಗು ಕಿವಿ ಎಲ್ಲ ಏನಿದಾವೆ ಈ 5 ಇಂದ್ರಿಯಗಳು, ಇವು ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳು ಒಂದಾಗ್ಬೇಕಾಗಿದೆ. ಅಂದ್ರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಒಂದಾಗ್ಬೇಕಾಗಿದೆ, ಅಂಗ ಮತ್ತು ಲಿಂಗ ಒಂದಾಗ್ಬೇಕಾಗಿದೆ. ಈ ಲಿಂಗದ ಸ್ವರೂಪದಲ್ಲಿರುವಂತಹ ಬ್ರಹ್ಮಾಂಡವನ್ನ ಶರಣರು ಯಾವ ಯಾವ ರೀತಿಯಲ್ಲಿ ಕಂಡ್ರು ಅನ್ನುವಂತಹದನ್ನ ನಮ್ಮ ಇವತ್ತಿನ ಅನುಭಾವಿಗಳು ಸರ್ ಅವರು ಉಲ್ಲೇಖ ಮಾಡಿದ್ರು. ನನಗೆ ಕೇಳಿದಂತೆ ಮೊಟ್ಟ ಮೊದಲಿಗೆ ಶರಣರು ಪ್ರಕೃತಿಯನ್ನ ದೇವರಾಗಿ ಕಂಡ್ರು. ಇದು ಫಸ್ಟ್ ಕಾನ್ಸೆಪ್ಟ್. ದೇವರಾಗಿ ಅವರು ಪ್ರಕೃತಿಯನ್ನ ಕಂಡ್ರು. ಜಗದಗಲ ಮುಗಿಯಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆಲ್ಲ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಈ ವಚನವನ್ನ ನಿರ್ವಚನ ಮಾಡ್ಲಿಕ್ಕೆ ಯಾರಿಂದಲೂ ಆಗ್ತಾ ಇಲ್ಲ ಅನ್ನುವ ಮಾತು ಬಹಳ ಜನ ವಿದ್ವಾಂಸರದಾಗಿದೆ. ಇಡೀ ಪ್ರಕೃತಿಯ ಸ್ವರೂಪವೇ ಬಸವಣ್ಣನವರ ಈ ವಚನದಲ್ಲಿದೆ. ಈಗಾಗ್ಲೇ ನಿಮ್ಗಂದೆ ನಾನು, ಪ್ರಕೃತಿ ಲಿಂಗದ ಸ್ವರೂಪದಲ್ಲಿ ಕಂಡವರು. ಆ ಲಿಂಗವನ್ನ ಬಸವಣ್ಣನವರು ಜಗದಗಲ ಮುಗೆಯಗಲ ಮಿಗೆಯಗಲ ಅಂತ ತಿಳ್ಕೊಂಡು ಅದನ್ನ ವ್ಯಾಖ್ಯಾನಿಸ್ತಾರೆ. ಎದರೆಲ್ಲ ಮಧ್ಯದಲ್ಲಿಟ್ಟು? ಪ್ರಕೃತಿಯ ಮಧ್ಯದಲ್ಲಿಟ್ಟು. ಇದ್ರ ಮೇಲೆ ಒಂದು ಸಲ ಡಿಸ್ಕಷನ್ ಇಟ್ಕೋ ಅನ್ಬೇಕು ವಿಜಯ್ ಕುಮಾರ್ ಸರ್ ಅವರಿಗೆ. ಇಷ್ಟಲಿಂಗದ ಪರಿಕಲ್ಪನೆ ಹೇಗಿದೆ ಈ ಒಂದು ವಚನದ ಸುತ್ತಮುತ್ತ ನಾವು ತೆಗೆದುಕೊಂಡಾಗ, ಈಗಾಗ್ಲೇ ನಾನು ಹೇಳಿದ್ನಲ್ಲ ಪಂಚಭೂತಗಳು, ಈ ಪಂಚಭೂತಗಳ ಮೀರಿ ನಿಂತಹ ಲಿಂಗವನ್ನ ಶರಣರು ದೇವರು ಅಂತ ಹೇಳಿ ಭಾವಿಸಿದ್ರು. ಅಂತ ಬ್ರಹ್ಮಾಂಡದ ಬಂದು ಏನಾದ್ರಿ ಚುಳುಕಾಗಿರಿ, ನನ್ನ ಕೈಯಲ್ಲಿ ನನ್ನ ಇಷ್ಟಲಿಂಗದಲ್ಲಿ ಬಂದು ಚುಳುಕಾದಿರಿ. ಅದಕ್ಕಾಗಿ ಶರಣರು ಪ್ರಕೃತಿಯನ್ನ ಮೊಟ್ಟ ಮೊದಲಿಗೆ ದೇವರ ಸ್ವರೂಪದಲ್ಲಿ ಕಂಡವರು. ನಾವು ಕೂಡ ಇವತ್ತ ಪ್ರಜ್ಞೆ ಬರ್ಬೇಕಂತಾರಲ್ಲ, ಆ ದೇವರ ಸ್ವರೂಪದಲ್ಲಿ ಅದನ್ನ ನಾವು ಪೂಜಿಸ್ಬೇಕಾಗಿದೆ. ಎಲ್ಲೋ ಸೂರ್ಯನ್ ಮಾರಿಗೆ ನಿಂತು ನೀರು ಹೊಡೆದು, ಎಲ್ಲೋ ಚಂದ್ರನ್ ಮಾರಿಗೆ ನಿಂತು ನೀರು ಹೊಡೆದು ತೋ ಪೂಜೆಗಳು, ಆ ನೀರೇನ್ ಅವನ್ ಮಾರಿ ಮೇಲೆ ಬೀಳತ್ತವೋ, ನಮ್ಮ ಮರಿ ಮೇಲೆ ಬೀಳತ್ತವೋ, ಯಾರ ಮರಿ ಮೇಲೆ ಬೀಳತ್ತವೋ ಅನ್ನುವ ಪರಿಕಲ್ಪನೆ ಕೂಡ ನಮಗಿಲ್ಲದಂತಹ ಒಂದು ಪ್ರಜ್ಞೆ ಇಲ್ಲಿ ಬರ್ತಾ ಇದೆ. ಎರಡನೇದಾಗಿ ಶರಣರು ಪ್ರಕೃತಿಯನ್ನ ದೇವರಂತ ಕಂಡಂತೆ ಪ್ರಕೃತಿಯನ್ನ ಗುರು ಅಂತ ಹೇಳಿ ಕೂಡ ಸ್ವೀಕಾರ ಮಾಡಿದ್ರು. ಈ ಫಿಲಾಸಫಿ ಬಹಳಷ್ಟು ಜನರು ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಭತ್ತ ಒಲಿದು ಬೇರೆದು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವದೊಡೆಯ. ಗುರು ಫಸ್ಟ್ ಏನದ, ಪ್ರಕೃತಿಯನ್ನ ಶರಣರು ಗುರುವಿನ ಸ್ವರೂಪದಲ್ಲಿ ಕಂಡ್ರು. ನನ್ಗೆ ಗೊತ್ತಿದೆ, ಬಹುಶಃ ರವೀಂದ್ರನಾಥ ಟ್ಯಾಗೋರ್ ಅವರು ತಮ್ಮ ಗೀತಾಂಜಲಿಯಲ್ಲಿ ಒಂದು ಕವನ ಬರೀತಾರೆ. ಆ ಕವನದ ಅರ್ಥ ನೆನಪಿದೆ ನನ್ಗೆ, ಕವನದ ಶೀರ್ಷಿಕೆ ನೆನಪಿಲ್ಲ. ನೀನು ದೇವರನ್ನ ನೋಡ್ಬೇಕಾಗಿತ್ತು ಅಂದ್ರೆ ಮೊಟ್ಟ ಮೊದಲು ನಿನ್ನ ಮನೆಯ ಬಾಗಿಲಾಗ ಕಿಟಕಿಗಳನ್ನೆಲ್ಲ ತೆರೆದಿಟ್ಟು ನೀನು ಪ್ರಕೃತಿಯನ್ನ ವೀಕ್ಷಿಸು. ಪ್ರಕೃತಿ ಗುರುವಾಗಿ ನಿನಗ ದೇವರ ಪರಿಕಲ್ಪನೆ ತಂದು ಕೊಡುತ್ತದೆ ಅನ್ನುವ ಮಾತನ್ನ ಗೀತಾಂಜಲಿಯಲ್ಲಿ ಟ್ಯಾಗೋರ್ ಅವರು ಉಲ್ಲೇಖ ಮಾಡ್ತಾರೆ. ಈ ಮಾತನ್ನ ನಮ್ಮ ಶರಣರು ಅಂದೇ ಹೇಳಿದ್ದಾರೆ. ಪ್ರಕೃತಿ ಅನ್ನೋದು ಏನದ, ಅದಕ್ಕೆ ನಮ್ಮ ಆ ಒಂದು ಪ್ರೇರಣೆಯಿಂದಲೇ ಸಿದ್ದಯ್ಯ ಪುರಾಣಿಕರು ಪ್ರಕೃತಿಯ ಗುರು ಗಗನವೇ ಲಿಂಗ, ಜಗತ್ತೇ ಕೂಡಲ ಸಂಗಮ ದೇವ ಅಂತ ಹೇಳ್ಕೊಂಡು ಕರೆದದ್ದು ಈ ಶರಣರ ಒಂದು ಪ್ರಭಾವದಿಂದ ಅನ್ನುವಂತಹ ಮಾತು. ಹೀಗಾಗಿ ಪ್ರಕೃತಿ ಏನಾಯ್ತು, ಶರಣರಿಗೆ ಗುರುವಿನ ರೂಪದಲ್ಲಿ ನಿಂತು ಏನಾಯ್ತು ಅಂತಂದ್ರೆ, ಅದು ಯಾಕಂದ್ರೆ ಇನ್ನ ಬಹುಶಃ ಸಕಲೇಶ ಮಾದರಸರ ವಚನ ಇರಬಹುದು ಅಂತ ಅನ್ಸ್ಕೋತೀನಿ. ಭಕ್ತಿ ಎಂಬ ಪೃಥ್ವಿಯಲ್ಲಿ ಗುರುಪದೇಶವೆಂಬ ನೇಗಿಲ ಕಟ್ಟಿ ಅಂತ ಹೇಳಿ ಒಂದು ಕಡೆ ಒಬ್ಬ ಶರಣರು ಬರೀತಾರೆ. ಹೌದಲ್ರಿ? ಭಕ್ತಿ ಎಂಬ ಪೃಥ್ವಿಯಲ್ಲಿ ಗುರುಪದೇಶವೆಂಬ ನೇಗಿಲ ಕಟ್ಟಿ ಆ ಹೊಲವನ್ನ ಹಸನ ಮಾಡಿದೆ. ಬಹಳ ದೊಡ್ಡ ವಚನ, ಬಹುಶಃ ಅವ್ರದೇ ಇದೆ ಸರ್.
42 ಸಾಲಿನ ವಚನ ಅದು. ಆ ವಚನದಲ್ಲಿ ಆ ಹೊಲವನ್ನ ಏನ್ ಮಾಡಿದೆ, ಹಸನ ಮಾಡಿದೆ. ಆ ಹಸನ ಮಾಡಿ ಬಿತ್ತುವ ಪರಿ ಇನ್ನೆಂತೋ ಅಂತ ಹೇಳಿ ಬಹಳ ದೀರ್ಘವಾಗಿ ಆ ವಚನದ ಉಲ್ಲೇಖವನ್ನ ಕೊಡುವಾಗ ಆ ವಚನದಲ್ಲಿ ಬರುವಂತ ಪ್ರಕೃತಿ ಮನುಷ್ಯನಿಗೆ ಯಾವ ರೂಪದಲ್ಲಿ ಗುರು ಆಯ್ತು ಅನ್ನುವಂತಹದನ್ನ ಬಹಳ ಚೆನ್ನಾಗಿ ಅವ್ರು ಹೇಳ್ತಾರೆ. ಜೊತೆಗೆ ಪ್ರಕೃತಿ ಶರಣರಿಗೆ ಕಾಯಕ ಕಲಿಸ್ಕೊಡ್ತು. ಇದೇ ಶರಣರ ಇನ್ನೊಂದು ವಚನದಲ್ಲಿ ಕೂಡ ಬರ್ತದೆ, ಪ್ರಕೃತಿ 24 ಗಂಟೆ ಏನ್ ಮಾಡ್ತದ, ಕೆಲಸ ಮಾಡ್ತದ ಅಂತ ಹೇಳ್ತಾರೆ ಅವ್ರು. ಪ್ರಕೃತಿ ಒಂದು ನಿಮಿಷ ಕೂಡ ಅದು ಐಷಾರಾಮ್ ಮಾಡೋದಿಲ್ಲ. ಪ್ರಕೃತಿ ಒಂದು ಗಳಿಗೆ ಕೂಡ ತನ್ನ ಕಾಯಕವನ್ನ ನಿಲ್ಲಿಸೋದಿಲ್ಲ. 24 ಗಂಟೆ ಕೂಡ ಪ್ರಕೃತಿ ತನ್ನ ಕಾಯಕದೊಳಗೆ ಅದು ಮಗ್ನವಾಗಿರ್ತದೆ. ಮನುಷ್ಯನು ಕೂಡ ಆ ಕಾಯಕದೊಳಗೆ ಏನಾಗ್ಬೇಕು ಅಂದ್ರೆ ಅದು ಮಗ್ನ ಆಗಿರಬೇಕು ಅನ್ನುವಂತಹದ್ದು ಕೂಡ ಅನೇಕ ಶರಣರ ವಚನ ನಮ್ಗ ಬಿತ್ತರ ಮಾಡ್ತವೆ. ಜೊತೆಗೆ ಸರ್ ಅವರು ಹೇಳಿದಂತೆ ಜೇಡಿರ ದಾಸಿಮಯ್ಯನವರ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಅನ್ನುವಂತಹ ಒಂದು ವಚನದಲ್ಲಿ ಪ್ರಕೃತಿ ಮನುಷ್ಯನಿಗೆ ದಾಸೋಹ ಹೇಗೆ ಮಾಡಿದೆ. ನಾವು ಒಂದು 10 ರೂಪಾಯಿ 20 ರೂಪಾಯಿ 1,000 2,000 ಏನೋ ಕೊಟ್ಟು ನಾವು ಅದು ಮಾಡಿದೆವು ಇದು ಮಾಡಿದೆವು ಅಂತ ಇವತ್ತೇನು ಹೇಳ್ತೀವಲ್ಲ, ಇವತ್ತ ಪ್ರಕೃತಿ ನಮಗ ಏನೇನು ದಾಸೋಹ ಮಾಡ್ತಾ ಇದೆ. ಆ ಪ್ರಕೃತಿ ಮಾಡುವ ದಾಸೋಹ ಒಂದು ಗಳಿಗೆ ನಿಂತಿದ್ದೆ ಆದ್ರೆ ನಾವ್ ಯಾರೂ ಉಳಿಲಿಕ್ಕಿಲ್ಲ, ಈ ಭೂಮಂಡಲದಲ್ಲಿ ನಾವ್ ಯಾರು ಉಳಿಲಿಕ್ಕಿಲ್ಲ. ಅದಕ್ಕಾಗಿ ಶರಣರು ಪ್ರಕೃತಿ ಮಾಡುವ ಅದನ್ನೇ ತಮ್ಮ ವಚನಗಳಲ್ಲಿ ತಂದ್ರವ್ರು. ತಂದದ್ದಷ್ಟೇ ಅಲ್ಲ, ಬದುಕಿನಲ್ಲಿ ಅಳವಡಿಸ್ಕೊಂಡ್ರು. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾದ್ರೆ ಪ್ರಕೃತಿ ಲಯವಾಗ್ತದೆ. ಲಯವಾಯ್ತು ಅಂದ್ರೆ ಹಗಲು ರಾತ್ರಿ ಆಗ್ತದೆ, ರಾತ್ರಿ ಹಗಲಾಗ್ತದೆ. ಇದೇನಿದೆಯಲ್ಲ ಇದನ್ನು ಕೂಡ ಶರಣರು ಏನ್ ಮಾಡಿದ್ರು ಅಂದ್ರ ತನ್ನ ಅನೇಕ ವಚನಗಳಲ್ಲಿ ಹಿಡಿದಿಡ್ತಾ ಹೋಗ್ತಾರೆ. ಹೀಗಾಗಿ ಇವತ್ತ ಪ್ರಕೃತಿ ನಮಗೂ ಕೂಡ ಏನಾಗ್ಬೇಕಾಗಿದೆ, ದೇವರಾಗ್ಬೇಕಾಗಿದೆ, ಗುರು ಆಗ್ಬೇಕಾಗಿದೆ. ಅದರ ಮಾಡುವ ಕಾಯಕ ನಾವು ಕಲಿಬೇಕಾಗಿದೆ, ದಾಸೋಹ ನಾವು ಕಲಿಬೇಕಾಗಿದೆ. ಇನ್ನೊಂದು ಅತಿ ದೊಡ್ಡದು ಏನಂತಂದ್ರ ನಾವು ಕೂಡ ಒಂದಲ್ಲ ಒಂದು ದಿನ ನಾವು ಬಿಟ್ಟು ಹೋಗ್ಬೇಕಾಗಿದೆ. ಈ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ನಮ್ಮ ಪಿಂಡಾಂಡ ಈ ಬ್ರಹ್ಮಾಂಡದೊಳಗೆ ಒಂದಾಗ್ಬೇಕಾಗಿದೆ ಅಂದಾಗ ಆ ಬ್ರಹ್ಮಾಂಡಕ್ಕೆ ನಾವು ಶರಣು ಹೋಗ್ಲೇಬೇಕು ಅನ್ನುವ ಸಿದ್ದಯ್ಯ ಪುರಾಣಿಕರ ಮಾತು ಮತ್ತೆ ನಾವು ನೆನಪಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ತಮಗೆಲ್ಲರಿಗೂ ಶರಣಾರ್ಥಿಗಳು ಅಕ್ಕವ್ರೆ. ಬಹಳ ಅದ್ಭುತವಾದಂತ ಒಂದು ಕವನವನ್ನ ಇಲ್ಲಿ ತಾವು ಮಂಡಿಸಿದ್ರಿ. ರವೀಂದ್ರನಾಥ್ ಟ್ಯಾಗೋರ್ ಅವರ ಈಗ ತಾನೇ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್ ಅಂತ. ಅದನ್ನ ಪೂರ್ತಿ ಓದ್ಬಿಡ್ತೀನಿ, ಯಾಕಂದ್ರೆ ರೆಕಾರ್ಡ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ. ಗೀತಾಂಜಲಿನಲ್ಲಿ ಕವನದ ಶೀರ್ಷಿಕೆ ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್ ಅಂತ, ದೇವರ ಪರಿಕಲ್ಪನೆ. ಅಂದ್ರ ಕನ್ನಡದಲ್ಲಿ ಭಾವಾನುವಾದವನ್ನ ಮಾಡಿದ್ದಾರೆ. ಅದನ್ನ ಓದ್ಬಿಡ್ತೀನಿ. ಪಠಣ ಧ್ಯಾನ ಹೂವು ಧೂಪಗಳನ್ನು ಬಿಟ್ಟು ಬಾಗಿಲು ಮುಚ್ಚಿದ ದೇವಾಲಯದ ಕತ್ತಲೆಯಿಂದ ಹೊರಬನ್ನಿ. ದೇವರನ್ನು ಧೂಳಿನ ಮಣ್ಣಿನಲ್ಲಿ, ಬಿಸಿಲು ಮಳೆಯಲ್ಲಿ, ಬೆವರು ಸುರಿಸಿ ದುಡಿಯುವ ಉಳುಮೆಗಾರ ಮತ್ತು ಕಲ್ಲು ಒಡೆಯುವ ಶ್ರಮಿಕರಲ್ಲಿ ಕಾಣಿ. ವಿಮೋಚನೆ ಕೇವಲ ಏಕಾಂತ ಧ್ಯಾನದಲ್ಲ, ಸೃಷ್ಟಿಯ ಬಂಧನದಲ್ಲಿ ಶ್ರಮಜೀವಿಗಳ ಜೊತೆ ಇರುವುದರಲ್ಲಿದೆ. ಪವಿತ್ರ ವಸ್ತ್ರದ ಅಹಂಕಾರವ ಬಿಟ್ಟು ಶ್ರಮದಲ್ಲಿ ದೇವರನ್ನು ಭೇಟಿಯಾಗಿ. ಅಂತ ಅದ್ಭುತವಾದಂತ ಒಂದು ಕವನ. ಇದನ್ನ ನಮ್ಮ ಗ್ರೂಪ್ ನಲ್ಲಿ ಕೂಡ ಹಂಚ್ಕೋತೀನಿ. ರವೀಂದ್ರನಾಥ್ ಟ್ಯಾಗೋರ್ ಅವರ ಆ ಒಂದು ಕವನ ಅದ್ಭುತವಾದಂತ ಒಂದು ಕವನ, ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್ ಅಂತ. ಅಂದ್ರೆ ಶ್ರಮಜೀವಿಗಳಲ್ಲಿ ದೇವರನ್ನ ಕಾಣಿ, ಪ್ರಕೃತಿಯಲ್ಲಿ ದೇವರನ್ನ ಕಾಣಿ ಅಂತಕ್ಕಂತ. 100 ದೇವತೆಗಳನ್ನ ನೂಕಾಚೆ ದೂರ. ಅದು ಮುಂದಿನ ಸ್ಟ್ಯಾಂಡಲ್ ಬರುತ್ತೆ. ನಾನು 2 ಸ್ಟ್ಯಾಂಡ್ ಅಷ್ಟೇ ಓದ್ದೆ. ಹೌದು ಸರ್. ಅಲ್ಲ, ನಮ್ಮ ವಚನಕಾರರು ಪ್ರಕೃತಿಯನ್ನ ಎಲ್ಲಿ ಕಂಡ್ರು ಅಂತಕ್ಕಂಥದ್ದನ್ನ ನೀವ್ ಹೇಳಿದ್ರಿ. ದೇವಾಲಯ ಮುಚ್ಚಿದ ದೇವಾಲಯ ಇಲ್ಲ ಅಂತ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ರು. ಸುಮಾರು 10 ವಚನಗಳ ಮೂಲಕ ಪ್ರಕೃತಿಯ ಬಗ್ಗೆ ಕಟ್ಕೊಟ್ಟದ್ದು ನಿಮ್ಮ ಇಷ್ಟಲಿಂಗದ ಪರಿಕಲ್ಪನೆ ಜಗದಗೆಲ್ಲ ಮುಗಿಯಲಾಗಲ್ಲ. ಮತ್ತೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿ, ಬಹಳ ಅದ್ಭುತವಾದಂತ ಒಂದು ಕಾಂಬಿನೇಷನ್ ಅನ್ನ ನಾವು ನೋಡಿದ್ವಿ. ಧನ್ಯವಾದಗಳು ಅಕ್ಕ ಅವರೇ, ತಮ್ಗೆ. ಥ್ಯಾಂಕ್ ಯು.
ಸಕ್ರೆ ಅಕ್ಕ ಅವ್ರೆ ಮಾತಾಡ್ತೀರಿ? ಸಕ್ರೆ ಅಕ್ಕ? ಓಕೆ. ಅಮರವಾಣಿ ಐದ್ನಾಳ್ ಅವ್ರು ಮಾತಾಡಿ ಮಾ. ಹಾ ರೀ ಮಾತಾಡ್ತೇನೆ. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಪರಿಸರ ಪ್ರಜ್ಞೆಯ ಬಗ್ಗೆ ಆಗಲೇ ಸಹೋದರರು ತುಂಬಾ ಸುಂದರವಾಗಿ ತಿಳಿಸಿಕೊಟ್ಟರು. ಅವರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ ಹಾಗೂ ಸಹೋದರಿ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಸರಿಯಾಗಿ ತಿಳಿಸ್ಕೊಟ್ರು. ಮತ್ತು ಶಿವಪ್ರಕಾಶ್ ಸಹೋದರರು ಅವರು ಕೂಡ ಚೆನ್ನಾಗಿ ತಿಳಿಸ್ಕೊಟ್ರು. ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ಪರಿಸರ ಏನೈತೆ ಮನುಷ್ಯರ ಎಲ್ಲಾ ಆಸೆಗಳನ್ನು ಪೂರೈಸುವ ಶಕ್ತಿ ಪರಿಸರಕ್ಕೆ ಇದೆ. ನಾವು ಪರಿಸರದೊಂದಿಗೆ ಬದುಕಬೇಕು. ಪರಿಸರವೆಂದರೆ ಭೂಮಿ ಮಾತ್ರವಲ್ಲ, ಪಂಚಭೂತಗಳೊಂದಿಗೆ ಚರಾಚರ ವಸ್ತುಗಳೆಲ್ಲ ಸೇರಿದ ಅಖಂಡ ವಿಶ್ವ. ಆದರೆ ನಮ್ಮ ಪಂಚಭೂತಗಳು ಇಂದು ಅತ್ಯಂತ ಕಲುಷಿತವಾಗಿವೆ. ಇದಕ್ಕೆ ಕಾರಣ ಅಂದ್ರೆ ಮನುಷ್ಯನ ಒಂದು ಅಹಂ ಮತ್ತು ದುರ್ಬಲವಾದ ಮನಸ್ಸು ಅಂತ ಹೇಳ್ಬೋದು. ಸಂಪತ್ತಿನ ಕ್ರೋಢೀಕರಣ. ಇದರಿಂದ ಓಜೋನ್ ಪದರ ಬಗ್ಗೆ ಗಮನ ಕೊಟ್ಟಾಗ, ಓಜೋನ್ ಭೂಮಿಯ ಮೇಲಿನ ಎಲ್ಲಾ ಜೀವ ಸಂಕುಲಗಳನ್ನು ಸೂರ್ಯನ ನೇರವಾದ ಅತಿ ನೇರಳೆ ಕಿರಣಗಳಿಂದ ರಕ್ಷಿಸುತ್ತದೆ. ಇಂಥ ಜೀವ ರಕ್ಷಕ ಓಜೋನ್ ಪದರಿಗೆ ರಂಧ್ರ ಬಿದ್ದು ಜೀವ ಸಂಕುಲದ ವಿನಾಶಕ್ಕೆ ಕಾರಣ ದಿನನಿತ್ಯ ನಾವು ಬಳಸುವ ವೈಭವದ ವಸ್ತು ಅಂತಾನೂ ಹೇಳಬಹುದು. ಈ ಓಜೋನ್ ಪದರ ಹಾಳಾಗಿ ಭೂಮಿಯ ಶಾಖ ಹೆಚ್ಚಾಗುತ್ತಿದೆ. ಅದಕ್ಕಾಗಿ ಶರಣರು ಸರಳ ಬದುಕಿನಿಂದ ಜಗತ್ತು ಸುಂದರವಾಗಿರಲು ಸಾಧ್ಯ ಅಂತ ಅರಿತುಕೊಂಡು ನಮ್ಮ ಪಂಚಭೂತಗಳು ಶುದ್ಧವಾಗಿರಬೇಕು. ಜೊತೆಗೆ ನಮ್ಮ ಮನಸ್ಸು ಕೂಡ ಪಂಚಭೂತಗಳಾದ ನೆಲ, ಜಲ, ಅಗ್ನಿ, ಗಾಳಿ, ಆಕಾಶ ಶುದ್ಧವಾಗಿರೋದ್ರ ಬಗ್ಗೆ ಚನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಈ ರೀತಿ ಹೇಳುತ್ತಾರೆ. ನಾನು ಮೆಟ್ಟುವ ಭೂಮಿಯು ಭಕ್ತನ ಮಾಡಿದಲ್ಲದೆ ಮೆಟ್ಟೆನಯ್ಯ. ನಾನು ನೋಡುತ್ತೀಯ ಆಕಾಶದ ಚಂದ್ರ ಸೂರ್ಯರ ಭಕ್ತನ ಮಾಡಿದಲ್ಲದೆ ನಾ ನೋಡೆನಯ್ಯ. ಜಲವ ಭಕ್ತನ ಮಾಡಿದಲ್ಲದೆ ಬಳಸನಯ್ಯ. ನಾನು ಕೊಂಬ 18 ಧ್ಯಾನವ ಭಕ್ತನ ಮಾಡಿದಲ್ಲದೆ ಕೊಳ್ಳೆನು ಕೂಡಲ ಚನ್ನ ಸಂಗ ನಿಮ್ಮಾಣೆ. ಅಂದರೆ ಇಲ್ಲಿ ಶರಣರು ಭೂಮಿಯನ್ನೊಳಗೊಂಡ ಎಲ್ಲಾ ವಸ್ತುಗಳನ್ನು ಭಕ್ತನ ಮಾಡೋದು ಅಂದರೆ ಪರಿಶುದ್ಧವಾಗಿ ಮಾಡುವುದು. ಭಕ್ತ ಅಂದರೆ ಇಲ್ಲಿ ಆರಾಧನೆ ಅಂತ ಅವರು ಹೇಳಿರ್ಬೋದು. ಪೂಜೆ ಎಂದ ಅರ್ಥದಲ್ಲಿ ನಾವು ಯಾವ ವಸ್ತುಗಳನ್ನು ಆರಾಧಿಸುತ್ತೇವೋ ಪೂಜಿಸುತ್ತೇವೋ ಅವುಗಳನ್ನು ಮಲಿನಗೊಳಿಸಿಕೊಳ್ಳಬಾರದು. ಅದಕ್ಕಾಗಿ 12ನೇ ಶತಮಾನದಲ್ಲಿ ಶಿವಶರಣರು 21ನೇ ಶತಮಾನದಲ್ಲಿ ಆಗುವ ಅನಾಹುತಗಳನ್ನು ತಿಳಿಸಿ ನಮಗೆ ತಮ್ಮ ವಚನಗಳ ಮೂಲಕ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಬಸವಣ್ಣನವರು ಹೇಳ್ತಾರೆ, ಒಲೆ ಒತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಒತ್ತಿ ಉರಿದರೆ ನಿಲ್ಲಬಹುದೇ. ಏರಿ ನೀರುಂಬಿಡೆ ಬೇಲಿ ಒಲವ ಮೇವುಡೆ ನಾರಿ ತನ್ನ ಮನೆಯಲ್ಲಿ ಕೊಳುವಡೆ. ತಾಯಿಯ ಮನೆ ಹಾಲು ನಂಜಾಗಿ ಕೊಳುವಡೆ ಇನ್ನಾರಿಗೆ ದೂರುವನಯ್ಯ ಕೂಡಲ ಸಂಗಮ ದೇವ. ಅಂದು 12ನೇ ಶತಮಾನದಲ್ಲಿ ತಮ್ಮ ವಿಚಾರಧಾರೆಗಳನ್ನು ತಿಳಿಸಿಕೊಟ್ಟರು. ಅಂದರೆ ಇಲ್ಲಿ ನೀರನ್ನು ಸಂಗ್ರಹಣೆಯಿಂದ ಕಟ್ಟಿದಂತ ಏರಿಯೇ ನೀರನ್ನು ಕುಡಿದರೆ ಅಂದ್ರೆ ಮನುಷ್ಯ ಈಗ ಯಾವ ತರ ಕಲುಷಿತವಾಗಿ ಇದನ್ನ ಮಾಡಕತ್ತಾನ ಅನ್ನುವುದಕ್ಕೆ ಅವರು ತಿಳಿಸಿಕೊಟ್ರು. ಬೆಳೆಯ ರಕ್ಷಣೆಗಾಗಿ ಕಟ್ಟಿದ ಬೇಲಿಯೇ ಬೆಳೆಯನ್ನು ಮೇದರೆ ಮನೆಯನ್ನು ರಕ್ಷಿಸಿ ಮನೆ ಕಟ್ಟಬೇಕಾದ ಗ್ರಹಣವೇ ತನ್ನ ಮನೆಯನ್ನು ಸುಳ್ಳು ಮೋಸ ವಂಚನೆ ಅಂತ ಮಾಡಿದರೆ, ಅಮೃತದಂತೆ ಜೀವದಾನ ಮಾಡಬೇಕಾದ ತಾಯಿಯ ಹಾಲು ಜೀವ ತೆಗೆಯುವ ವಿಷವಾದರೆ ಯಾರಿಗೆ ದೂರು ನೀಡುವುದು. ಅಂದ್ರೆ ದರೆ ಅಂದರೆ ಭೂಮಿ ಪಂಚಭೂತಗಳಲ್ಲಿ ಅತ್ಯಂತ ಪ್ರಮುಖ ಮತ್ತು ಮಹತ್ವವಾದುದು. ಇಂದು ಈ ಭೂಮಿಯು ಮಲಿನವಾಗಿ ವಿಷವಾಗುತ್ತಿದೆ. ಭೂಮಿಯ ಮೇಲ್ಪದರ ಒಳಪದರ ಪರಿಸರ ಸಂರಕ್ಷಣೆ ಇಲ್ಲದೆ ಭೂಮಿ ನಾಶವಾಗುತ್ತದೆ. ಅದಕ್ಕಾಗಿಯೇ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು. ನಮ್ಮ ಇದನ್ನ ನಾವು ಭೂತಾಯಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಕಮ್ಮಾರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತಾ, ಏನೋ ತಪ್ಪು ತಡೆಗಳು ಇರ್ಬೋದು ನಾ ಮಾತಾಡಿದಲ್ಲೇ ಅನುಭವಗಳಾದ್ರೆ ನೀಲಾಂಬಿ ಪೊಲೀಸ್ ಪಾಟೀಲ್ ಮಾತಾಡಿದ್ರಂತ ಮುಂದೆ ಯಾರು ಅವರ ವಿಚಾರ ಜ್ಞಾನಗಳನ್ನು ನಾವು ತಿಳ್ಕೊಬೇಕು ಅಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಕೊಡುತ್ತೇನೆ. ಧನ್ಯವಾದಗಳು ಅಕ್ಕ ಅವ್ರೆ. ಧನ್ಯವಾದಗಳು. ಇಂಚರ ಮಾತಾಡ್ತೇನಮ್ಮ? ಇಂಚರ ಹಾ ಸರ್. ಹೇಳಮ್ಮ, ಬಹಳ ದಿವಸ ಆಯ್ತು ನಿನ್ ನೋಡಿ. ಹಾ ಸರ್, ಸ್ಕೂಲ್ SSLC ಸ್ಪೆಷಲ್ ಕ್ಲಾಸ್ ನಡೀತಾ ಇದಾವೆ. ಓಕೆ ಓಕೆ, ಹಾಗಾಗಿ ಟೈಮ್ ಜಾಯಿನ್ ಆಗ್ತೀನಿ. ಓಕೆ. ಸೊ ನಾನು ನೀವು ಆರ್ಟಿಕಲ್ ಬರ್ದಿದ್ದ ಪರಿಸರ ಪ್ರಜ್ಞೆನ ಓದಿದ್ದೆ. ಸೊ ಇವತ್ತು ಸರ್ ಪರಿಸರ ಪ್ರಜ್ಞೆ ಬಗ್ಗೆನೇ ಮಾತಾಡಿದ್ರು. ಸೊ ಅದು ಇನ್ನಷ್ಟು ನನ್ಗೆ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಸಿಕ್ತು. ಅದೇ ತರ ಹೇಗೆ ಇಲ್ಲಿ ಉಪನ್ಯಾಸ ಒಂದು ತೂಕನೋ ಹಾಗೆ ಈ ಕಾರ್ಯಕ್ರಮದಲ್ಲಿ ಅಭಿಪ್ರಾಯನೂ ಕೂಡ ಅಷ್ಟೇ ತೂಕವಾಗಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
ಯಾಕೆ ಅಂತಂದ್ರೆ ಉಪನ್ಯಾಸದಲ್ಲಿ ಎಷ್ಟು ವಿಷಯ ಸಿಗುತ್ತೋ ಅದು ಅಷ್ಟು ಕೂಡ ಮತ್ತೆ ಬೇರೆಯೊಬ್ರು ಹೇಳುವಂತ ಅಭಿಪ್ರಾಯಗಳಲ್ಲಿ ಆ ವಿಚಾರಧಾರೆಗಳು ಸಿಗುತ್ತೆ. ಸೊ ಇವತ್ತು ಒಂಥರ ಫುಲ್ಫಿಲ್ಮೆಂಟ್ ಈ ಎನ್ವಿರಾನ್ಮೆಂಟ್ ಬಗ್ಗೆ ಸಿಕ್ಕಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ವಿದ್ಯಾರ್ಥಿಗಳು ಧನ್ಯವಾದಗಳು. ಥ್ಯಾಂಕ್ ಯು. ಸಕ್ರೆ ಅಕ್ಕ ಅವರೇ ಮಾತಾಡಿ. ಸುನೀತಾ ಮೇಡಮ್ ಮಾತಾಡ್ತೀರಾ? ಓಕೆ, ಸಕ್ರೆ ಅಕ್ಕ ಅವ್ರು ಮಾತಾಡ್ರಿ. ಹಲೋ, ಕೇಳಿಸ್ತದ್ರಿ? ಕೇಳಿಸ್ತದ, ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ವೈಜಿ ಭಗವತಿ ಉಪನ್ಯಾಸಕರು ಬಹಳ ಒಂದು ಮೌಲಿಕ ಉಪನ್ಯಾಸ ನೀಡಿ ನಮ್ಮ ವೇದಿಕೆಯ ಒಂದು ಗೌರವ ಮತ್ತು ಗಂಭೀರತೆಯನ್ನು ಹೆಚ್ಚು ಮಾಡಿದ್ರೆ ಅನ್ನೋದರಲ್ಲಿ ಬಹಳ ಸಂತೋಷ ಅನ್ನಿಸ್ತದ. ಇವರ ಒಂದು ವಿಷಯ ಪ್ರಕೃತಿ ಮತ್ತು ಪರಿಸರ ಕುರಿತು ಮಾತನಾಡಿದಂತ ಇವರು ಪ್ರಕೃತಿಯಲ್ಲಿ ಒಂದು ದೈವತ್ವದ ಕೊಡುಗೆ ಇದೆ ಅನ್ನೋತಕ್ಕಂಥ ಅಂಶ ನಮ್ಗೆಲ್ಲ ಗೊತ್ತು ಅಂತಂದು. ಯಾಕಂದ್ರೆ ಶರಣರು ಪರಿಸರವನ್ನು ವಿಜ್ಞಾನದ ಮೂಲಕ, ಮನಃಶಾಸ್ತ್ರದ ಅಧ್ಯಯನದ ಮೂಲಕ ಅವರು ನಮ್ಗೆ ಕಟ್ಟಿಕೊಟ್ಟಿದ್ದಾರೆ. ಭೂಮಿ ತಾಯಿ ಎಂದು ಸಂಬೋಧನೆ ಮಾಡಿದಂತಹ ಒಂದು ಶಿವಪ್ರಕಾಶರವರ ಮಾತುಗಳು ಬಹಳ ಅನುಕರಣೀಯವಾದಂತಹ ಮಾತುಗಳು ಅಂತ ನಾನು ಹೇಳ್ತೇನೆ. ಮತ್ತು ನೀಲಾಂಬಿಕೆ ಅಕ್ಕನವರ ಹೇಳಿಕೆಯನ್ನು ಸಮರ್ಥನೆ ಮಾಡುತ್ತಾ ಪ್ರಕೃತಿ ತಾಯಿ ಹೌದು ಮತ್ತು ದೇವರು ಹೌದು ಅನ್ನತಕ್ಕಂತ ಇವರ ಮಾತು ಬಹಳ ಒಂದು ಜನಪದರ ಒಂದು ಹಿನ್ನೆಲೆಯಲ್ಲಿ ಅವರು ಮಾತನಾಡಿದ್ದು ಬಹಳ ಒಂದು ಅಮೋಘವಾಗಿತ್ತು ಅಂತ ಹೇಳ್ತಾ, ಮತ್ತೆ ಆಮೇಲೆ ಒಂದ್ ಕಡೆ ಹೇಳಿದ್ರು ಅವರು ಪ್ರಕೃತಿ ಯಾವಾಗ್ಲೂ 24 ಗಂಟೆಗಳವರೆಗೂ ಕೆಲಸದಲ್ಲಿ ನಿರತವಾಗಿರುತ್ತದೆ ಅಂತ ಮಾತು ಹೇಳಿದಾಗ ಅದು ನಿಜ ಸಹಿತ ಹೌದು ಅಂತ. ಯಾವಾಗ್ಲೂ ಪ್ರಕೃತಿ ಎಚ್ಚರವಾಗಿರ್ತದೆ ಅಂತಂದಾಗ ಶರಣರ ಕಾಯಕದಲ್ಲಿಯೂ ಸಹಿತ ಎಚ್ಚರಿಕೆಯನ್ನು ಕಂಡುಕೊಂಡು ಮತ್ತು ಕಾಯಕದಕ್ಕೆ ಒಂದು ಶ್ರೇಷ್ಠತೆಯನ್ನು ಕಟ್ಟಿಕೊಟ್ಟಂತವರೇ ನಮ್ಮ ಬಸವಾದಿ ಶರಣರು ಅಂತ. ಮತ್ತು ಅಮರವಾಣಿಯ ಒಂದು ಮನದಾಳದ ಒಂದು ಶರಣರ ಸಂದೇಶಗಳು ಬಹಳ ಒಂದು ಮೌಲಿಕವಾಗಿತ್ತು ಅನ್ನತಕ್ಕಂತ ಮಾತುಗಳನ್ನು ಹೇಳುತ್ತಾ, ಕಮ್ಮರ್ ಸರ್ ಅವರು ಒಂದ್ ಕಡೆ ಮಾತನಾಡಿದರು ಪರಿಸರದ ಬಗ್ಗೆ. ಒಂದು ರವೀಂದ್ರನಾಥ್ ಠಾಕೂರ್ ಅವರ ಹೇಳಿಕೆ ಬಹಳ ಒಂದು ಗಮನ ಸೆಳೆದಾದಂತ ಒಂದು ಹೇಳಿಕೆ ಅಂತಂದು. ಯಾಕಂತಂದ್ರೆ ನಮ್ಗಂತ ಇಂಗ್ಲಿಷ್ ಬರೋದಿಲ್ಲ ಏನಿಲ್ಲ, ಅವ್ರು ಇಂಗ್ಲಿಷ್ ಕೋಟ್ ಮಾಡಿ ಹೇಳಿದಾಗ ನಮಗ್ ಬಹಳ ಖುಷಿ ಆಗ್ತದ ಅದು. ಹಂಗಾಗಿ ಅವರ ಒಂದು ಹೇಳಿಕೆಗಳನ್ನು ಸಮರ್ಥನೆ ಒಂದು ಕೊಡುತ್ತಾ, ನನ್ನ ಒಂದು ವಿಚಾರದಲ್ಲಿ ಪ್ರಕೃತಿಯನ್ನ ಆಳವಾಗಿ ನಾವು ತೂಗಿ ನೋಡ್ಬೇಕಾದ್ರೆ ಅಕ್ಕನ ವಚನಗಳು ಬಹಳ ಒಂದು ಸ್ಪಷ್ಟತೆಯನ್ನು ಕೊಡ್ತಾವ ಅಂತ. ಬೆಟ್ಟಕ್ಕೆ ಸಾರವಿಲ್ಲವೆಂಬರು ತರುಗಳ ಹುಟ್ಟುವ ಪರಿ ಇನ್ನೆಂತಯ್ಯ, ಇದ್ದಲಿಗೆ ರಸವಿಲ್ಲವೆಂಬರು ಕಬ್ಬನ ಕರಗುವ ಪರಿ ಇನ್ನೆಂತಯ್ಯ, ಎನಗೆ ಕಾಯವಿಲ್ಲವೆಂಬರು ಚೆನ್ನ ಮಲ್ಲಿಕಾರ್ಜುನನ್ ಒಲಿಯುವ ಪರಿ ಇನ್ನೆಂತಯ್ಯ ಅಂತಂದು. ಇಲ್ಲಿ ನಿಸರ್ಗ ದೇವರು ಕೊಟ್ಟ ಕೊಡುಗೆ ಸಹಿತ ಹೌದು. ನಿಸರ್ಗದ ಒಡಲು ತಾಯಿಯ ಮಡಲು ಏನಿದೆಯಲ್ಲ ಇವು ಆಕಾಶಕ್ಕಿಂತ ಹಿರಿದಾದವುಗಳಂತಂದು ಶರಣರೇ ಕಟ್ಟಿಕೊಟ್ಟಿದ್ದಾರೆ ಅಂತಂದು. ಈ ತರು ಬೆಟ್ಟ ಪ್ರೀತಿ, ತರುಗಳಿಗೆ ಒಂದು ಬೆಟ್ಟಕ್ಕೆ ಪ್ರೀತಿ ಹೆಚ್ಚು ಇರುವುದರಿಂದ ಒಂದು ಪ್ರಕೃತಿಯನ್ನು ನಾವು ವ್ಯಕ್ತಿ ಅಂತ ಹೇಳಲು ಸಾಧ್ಯವಿಲ್ಲ. ನಾವು ಪುರುಷರನ್ನಾಗಿ ಕಾಣತಕ್ಕಂತಹ ಒಂದು ಕುತೂಹಲ ನಮಗಿರ್ತದ ಅಂತ. ಬೆಟ್ಟಕ್ಕೆ ಸಾರವಿಲ್ಲವೆಂಬರತಕ್ಕಂತಹ ಒಂದು ಪ್ರಕೃತಿಯನ್ನು ಅದ್ವೈತವಾಗಿ ಕಂಡಂತಹ ಅಕ್ಕ, ಆ ಒಂದು ಆರಾಧನಾ ಮನಸ್ಸು ಯಾರಿಗಿರ್ತದೆ ಅಂತಂದ ಒಬ್ಬ ಯೋಗಿಣಿಗೆ ಮಾತ್ರ ಸಾಧ್ಯವಾಗ್ತದ ಅಂತಂದು. ಹೀಗಾಗಿ ಪಂಚಭೂತಗಳಲ್ಲಿ ಒಂದಾಗಿರತಕ್ಕಂಥ ಪಶು ಪಕ್ಷಿ ಗಿಡ ಮರ ಮತ್ತು ಮನುಷ್ಯರೆಲ್ಲರೂ ಸಹಿತ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂತಹ ಒಂದು ಸ್ಥಾವರವಾಗಿರತಕ್ಕಂತಹ ಇಂತಹ ಕಠಿಣವಾದಂತ ಕಬ್ಬಿಣವನ್ನು ಕರಗಿಸತಕ್ಕಂತ ಒಂದು ಪ್ರಕೃತಿಯ ಇದ್ದಲಿನೇ ಅದು ಬೆಂಕಿ ಅನ್ನತಕ್ಕಂಥ ಮಾತನ್ನಲ್ಲಿ ಹೇಳ್ತಾಳೆ. ಹಾಗಾಗಿ ಆಧ್ಯಾತ್ಮದ ಒಂದು ಅನುಭೂತಿ ಕಾಣಬೇಕಾದ್ರೆ ಇದ್ದಲಿಗೆ ರಸ ಇಲ್ಲ ಅನ್ನತಕ್ಕಂಥ ವಿಸ್ಮಯದ ನೆಲೆಯಲ್ಲಿ ಪ್ರಕೃತಿಯಲ್ಲಿ ಕಬ್ಬಿಣವನ್ನು ಕರಗಿಸತಕ್ಕಂಥ ಶಕ್ತಿ ಆಧ್ಯಾತ್ಮದ ಒಂದು ಅಗ್ನಿಗೆ ಮಾತ್ರ ಸಾಧ್ಯ ಅನ್ನತಕ್ಕಂತಹ ಅಕ್ಕನ ಮಾತುಗಳನ್ನು ಇಲ್ಲಿ ಸಮರ್ಥನೆ ಮಾಡುತ್ತಾ ನನಗೆ ಅವಕಾಶ ನೀಡಿದಿರತಕ್ಕಂತಹ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕ ಅವ್ರೆ. ನಿಜ, ಅಕ್ಕನ ವಚನಗಳಲ್ಲಿ ಪರಿಸರ ಪ್ರೇಮ ಅದ್ಭುತವಾದಂತ ಒಂದು ಚಿಂತನೆಯನ್ನ ನೀಡ್ತದೆ. ಪರಿಸರವನ್ನ ಚನ್ನಮಲ್ಲಿಕಾರ್ಜುನನ್ನ ಪರಿಸರದಲ್ಲಿ ಕಂಡಂತಹ ಅಕ್ಕನ ವಚನಗಳು ಇಂದಿಗೂ ನಮಗೆ ಚಿಂತನೆಗೆ ಹಸ್ತವೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ
ಶರಣ ಸಮರ್ಪಣೆಗೆ ಹೋಗ್ಬೋದಾ ಅನುಪಮ್ ಪಾಟೀಲ್ ಅವರೇ? ಹಾ ರೀ ಹಾ, ಶರಣ ಸಮರ್ಪಣೆ ಮಾಡಿ. ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಮೊಟ್ಟ ಮೊದಲನೇದಾಗಿ ಕುಮಾರಿ ಮೇಘನಾ ರಾಯಬಾಗಿ ನಮ್ಮ ವಚನ ಸಾಹಿತ್ಯ ಮಂದಾರದಲ್ಲಿ ಅವಳು 4 ವರ್ಷದ ಕೆಳಗಡೆ 4 ವರ್ಷ ಆಯ್ತು ಅನ್ಸುತ್ತೆ. ಅದ್ರ ಕೆಳಗಡೆ ಸುಮಾರು 7-8 ಕಾರ್ಯಕ್ರಮದಲ್ಲಿ ಆ ಮಗು ಹಾಡಿತ್ತು. ಆದ್ರೆ ಇವತ್ತಿನ ಅವಳ ಗಾಯನ ಏನಿದೆಯಲ್ಲ ಪರಿಪಕ್ವವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಬಹುಶಃ ವಚನ ಸಾಹಿತ್ಯ ಮಂದಾರ ವೇದಿಕೆಯಲ್ಲಿ ಹಾಡಿದ್ರಿಂದ ಅವಳಿಗೆ ಸ್ಫೂರ್ತಿ ಬಂದು ತಿರ್ಗಾ 2-3 ಸಂಗೀತ ಟೀಚರ್ಗಳನ್ನ ಚೇಂಜ್ ಮಾಡಿದ್ದನ್ನ ನಾನು ಅವ್ರ ಹತ್ರ ಕೇಳಿದ್ದೆ. 2 ವಚನಗಳನ್ನ ನಮ್ಮ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ಕುಮಾರಿ ಮೇಘನಾ ರಾಯಬಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ, ಅವರನ್ನ ಇಂಟ್ರೊಡ್ಯೂಸ್ ಮಾಡಿದಂತಹ ಜಯಶ್ರೀ ಶೆಟ್ಟಿ ಅವರಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇನ್ನ ಶ್ರೀ ವೈಜಿ ಭಗವತಿಯವರ ಇವತ್ತಿನ ವಚನಗಳಲ್ಲಿ ಪರಿಸರ ಪ್ರಜ್ಞೆ ಅತ್ಯಂತ ಸ್ಫೂರ್ತಿದಾಯಕ ಒಂದು ಉಪನ್ಯಾಸನ ಅಂತಾನೆ ಹೇಳ್ಬೋದು. ಸರಿಸುಮಾರು 10 ವಚನಗಳ ಮೂಲಕ 8 ವಚನಕಾರರ ವಚನಗಳೊಂದಿಗೆ ನಮಗೆ ಇಡೀ ಪರಿಸರ ಪ್ರಜ್ಞೆ ವಚನಕಾರರಲ್ಲಿ ಹೇಗಿತ್ತು, ವಚನಕಾರರು ಕಂಡ ದೇವರು ಎಲ್ಲಿದ್ರು ಅಂತಕ್ಕಂಥದ್ದನ್ನ ಸ್ಪೆಷಲ್ ಜಡದಾಸಿಮಯ್ಯನವರ ವಚನಗಳು 2 ವಚನಗಳು ಬಹಳ ಅದ್ಭುತವಾದ ಚಿಂತನೆಯನ್ನ ಶ್ರೀ ವೈಜಿ ಭಗವತಿ ಅವರು ಮಂಡಿಸಿದ್ರು. ಇನ್ನು ಅಮರವಾಣಿ ಐದ್ನಾಳ್ ಅವರು ಒಂದು ಚಿಂತನೆಯನ್ನು ಓಝೋನ್ ಪದರ ಸ್ಪ್ಲಿಟ್ ಆಗ್ತಾ ಇದೆ. ಇದನ್ನ 12ನೇ ಶತಮಾನದಲ್ಲಿ ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳಿದ್ರು. ಅದೇ ರೀತಿ ಪಾದಾಘಾತದಿಂದ ಧರೆ ಅಂತ 12 ಸಾಲಿನ ಆ ವಚನದಲ್ಲಿ ಪಾದಾಘಾತದಿಂದ ಧರೆ ಅಂತಂದ್ರೆ ನಾವು ಮೆಟ್ಟುವ ಭೂಮಿಯನ್ನ ನಾವು ಎಷ್ಟು ಕೆಡಿಸ್ಬಿಟ್ಟಿದೀವಿ ಅಂದ್ರೆ ಆ ಧರೆನೇ ಹಾಳಾಗುವಂತಹ ಒಂದು ಸ್ಥಿತಿ ಬಂದಿದೆ. ಅದರಲ್ಲಿ ಓಝೋನ್ ಲೇಯರ್ನ ಒಂದು ಪರಿಕಲ್ಪನೆಯೂ ಬರ್ತದೆ, ಆಮೇಲೆ ಲೋಹಗಳ ಪರಿಕಲ್ಪನೆಯೂ ಬರುತ್ತೆ ಬಸವಣ್ಣನವರ ವಚನಗಳಲ್ಲಿ. ವೈಜ್ಞಾನಿಕವಾಗಿ ಸುಮಾರು 10 ವಚನಗಳ ಮೂಲಕ ನಮಗೆ ಪರಿಸರ ಪ್ರಜ್ಞೆ ವಚನಗಳಲ್ಲಿ ಹೇಗೆ ಮೂಡಿ ಬಂತು ಅಂತಕ್ಕಂಥದ್ದನ್ನ ಶ್ರೀ ವೈಜಿ ಭಗವತಿ ಕಟ್ಟಿಕೊಟ್ಟಿದ್ದಾರೆ. ಅವರ ಪರಿಚಯವಾಗಿದ್ದೇ ನಮಗೆ ಆ ಗಣಕರಂಗದ ಆ ಒಂದು ಕಾರ್ಯಕ್ರಮದ ಮೂಲಕ. ಇಂದು ವಿದಿನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಸುಮಾರು 10-15 ವಚನಗಳ ಮೂಲಕ ಪರಿಸರ ಪ್ರಜ್ಞೆಯನ್ನ ಕಟ್ಟಿಕೊಡೋದಕ್ಕೆ ಅವರಿಗೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್. ಶರಣಾರ್ಥಿಗಳು. ಇನ್ನ ನಮ್ಮ ವಚನ ಸಾಹಿತ್ಯ ಮಂದಾರದ ಅಂತಾರಾಷ್ಟ್ರೀಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಪ್ರಮುಖ ಘಟ್ಟ ಅಂದ್ರೆ ಸಂವಾದದ ಕಾರ್ಯಕ್ರಮ. ಬಹಳಷ್ಟು ಅದ್ಭುತ ಚಿಂತನೆಗಳನ್ನ, ಪೂರಕ ಚಿಂತನೆಗಳನ್ನ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ ಸಂವಾದ ಕಾರ್ಯಕ್ರಮದಲ್ಲಿ ಮಂಡಿಸ್ತಾ ಇರ್ತವೆ. ಶಿವಪ್ರಕಾಶ್ ಅವರು ಯುನೈಟೆಡ್ ನೇಷನ್ಸ್ ನ ಪರಿಸರ ಪ್ರಜ್ಞೆಯ ಒಂದು ಉಲ್ಲೇಖವನ್ನ ಮಾಡಿದ್ರು. ನೀಲಾಂಬಿಕಾ ಅಕ್ಕ ಅವರಂತೂ ಶಿ ಟುಕ್ ಇಟ್ ಇನ್ ಎ ಡಿಫರೆಂಟ್ ಡೈನಾಮಿಕ್ಸ್ ನಲ್ಲಿ ತೆಗೆದುಕೊಂಡು ಹೋದ್ರು. ಇಷ್ಟಲಿಂಗದ ಪರಿಕಲ್ಪನೆ, ಜಗದಗಲ ಮುಗಿಯದಗಲ, ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಕವನ ಅತ್ಯಂತ ವಿಶೇಷವಾಗಿ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಅದರ ಜೊತೆಗೆ ಅಮರವಾಣಿ ಐದ್ನಾಳ್ ಅವರು ಕೂಡ ಚಂದದ ಆ ನೋಟ್ಸ್ ಅನ್ನು ಮಾಡಿಕೊಂಡು ಅದನ್ನ ಉಲ್ಲೇಖ ಮಾಡ್ತಾರೆ ಅವರು. ಇನ್ನ ಬಹಳ ದಿನಗಳ ನಂತರ ನಮ್ಮ ಪಾಂಡವಮಟ್ಟಿಯ ಮಗು ಇಂಚರ HC ಅವರು ಇಂದಿನ ಕಾರ್ಯಕ್ರಮ ಪಾಲ್ಗೊಂಡಿದ್ರು. ಅವರಿಗೆ ಧನ್ಯವಾದ ಹೇಳ್ತಾ, ಕೊನೆಯದಾಗಿ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಅಕ್ಕನ ವಚನಗಳ ಬಗ್ಗೆ, ಪರಿಸರ ಪ್ರಜ್ಞೆ ಬಗ್ಗೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಸರ್ಮುಖ ಸಕ್ರಿ ಅವರು ಉತ್ತಮವಾದ ಚಿಂತನೆಯನ್ನ ಮಂಡಿಸಿದ್ರು. ಇನ್ನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನ ಮಾಡ್ತಾ ಇರ್ತಕ್ಕಂಥ ಶ್ರೀಮತಿ ಅನುಪಮ ಪೊಲೀಸ್ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ನಾವು ಸಲ್ಲಿಸ್ತೀವಿ. ದಿನಾಂಕ 18/7/2026
ಮುಂದಿನ ವಾರ ಅಲ್ಲಿಂದ 5 ವಾರಗಳನ್ನ ನಾವು ವಚನ ಗಾಯನ ಮತ್ತು ವಚನ ವಿಶ್ಲೇಷಣೆಗೆ ಮೀಸಲಿಡ್ತಾ ಇದ್ದೀವಿ. ಇದರ ಪರಿಕಲ್ಪನೆಯನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ವಿಭಾಗದ ಮುಖ್ಯಸ್ಥರು ಹಾಗೂ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಮಾರ್ಗದರ್ಶಕರು ಕೂಡ ಆಗಿರ್ತಕ್ಕಂಥ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರ ಪರಿಕಲ್ಪನೆಯಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ವಚನ ಗಾಯನ ಮತ್ತು ವಚನ ವಿಶ್ಲೇಷಣೆ ಕಾರ್ಯಕ್ರಮ. ಮುಂದಿನ ವಾರದಿಂದ 5 ವಾರಗಳ ಕಾಲ 15 ಜನ ಹಂಪಿ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದ ವಿದ್ಯಾರ್ಥಿಗಳು ವಚನ ಗಾಯನ 15 ವಚನಗಳನ್ನ ಗಾಯನ ಮಾಡಲಿದ್ದಾರೆ. ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ 15 ಜನ ವಿದ್ವಾಂಸರು ಆ ವಚನಗಳನ್ನ ವಿಶ್ಲೇಷಣೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ನಡೆಸಲು ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಕಾರಣೀಕರ್ತರಾಗಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ನಾವು ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳನ್ನ ವಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ವಾರವೂ ಕೂಡ ಇದೇ ರೀತಿ ನಾವು ಸೇರ್ತಾ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತಹ ಒಂದು ಕೆಲಸವನ್ನ ಮಾಡೋಣ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನ ಹಾಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನನ್ನ ಶರಣ ಸಮರ್ಪಣೆಗೆ ವಿರಾಮವನ್ನ ಹೇಳ್ತೇನೆ. ಎಲ್ರಿಗೂ ಶರಣಾರ್ಥಿಗಳು. ಮೇಡಮ್, ಇನ್ನೊಂದು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ, ಭಗವತಿ ಗುರುಗಳಲ್ಲಿ ಇದನ್ನ ಒಂದು ಲೇಖನವನ್ನ ಮಾಡಿ ತಾವು ಕಳಿಸ್ಬೇಕು ಅಂತ ನನ್ನ ಕಳಕಳಿಯ ಮನವಿ. ಒಂದು ಲೇಖನವನ್ನ ಮಾಡಿ ಕಳ್ಸಿದ್ರೆ ಈ ವಿಡಿಯೋದ ಜೊತೆಗೆ ನಿಮ್ಮ ಮೇಲೆ ಕಳಿಸ್ಬಿಡ್ತೀನಿ ಸರ್. ಎಸ್ ಸರ್, ಯು ಕ್ಯಾನ್ ಡೂ ದಟ್, ನೋ ಪ್ರಾಬ್ಲಮ್. ಮೇಲಿಗೆ ಕಳಿಸಿ. ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾರೆ. ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಪಾಟೀಲ್ ಅವರೇ. ಸರ್ ಮುಗಿಸ್ಬಿಟ್ರಿ. ಓಕೆ, ಮತ್ತೊಂದು ಸಂಚಿಕೆಯಲ್ಲಿ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಹೀಗೇನೆ ಎಲ್ಲರೂ ಸೇರಿ ಈ ವಚನ ಸಾಹಿತ್ಯದ ತೇರುವನ್ನ ಎಳೆಯುವಂತ ಜವಾಬ್ದಾರಿಯನ್ನ ವಹಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೆ. ಎಲ್ರಿಗೂ ಶರಣಾರ್ಥಿಗಳು.